ಹೇಳಿಕೆ ಚಿನ್ನ ಅಲ್ಲ, ನೀವೊಂದು 4-5 ಜನಕ್ಕಿಲ್ಲ, ಮಿಕ್ಕವ್ರಿಗೆ ಬೇಕಂತೆ. ಚಿನ್ನಯ್ಯನ ಹೇಳಿಕೆ ಮಾತಾಡ್ಬೇಕಾ ಬೇಡವಾ? ಹಂಗಾರೆ ಬಾಯ್ ಕಟ್ ಮಾಡ್ತೀರಾ? ನಾನು ಕೂತಾ ಇರ್ತೀನಿ. ಆತ್ಮೀಯರೇ, ನೀವು ನನಗೆ ಮುಂದಿನ ಪ್ರಶ್ನೆಗೆ, ಮುಂದಿನ ನನ್ನ ಹೇಳಿಕೆಗೆ ಸ್ಥಳ ಕೊಡದೆ ಹಿಂಗೆ ಕೂತ್ಕೊಂಡ್ರೆ ನಾನು ಇದನ್ನ ವಿಡಿಯೋ ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. My last request, if anybody is interested, you can ask me. ಅಲ್ಲ, ರಿಕ್ವೆಸ್ಟ್ ಇಂಗ್ಲಿಷ್ನಲ್ಲಿ ಏನದು ವಿಶೇಷ ಬೇಡಿಕೆ. ಸೊ ನಾನು ರೆಕಾರ್ಡ್ ಮಾಡಿಬಿಡ್ಲ ಅದನ್ನ? ಬೆಸ್ಟ್. ನಾನೇ ಮಾಡೋದು ರೆಕಾರ್ಡು, ಅದು ನೀವು ಬರ್ಕೊಳ್ಳಿ. ಯಾರು ಗೊತ್ತವರು? ಯಾರು ಗೊತ್ತವರು? ಯಾರವರು? ಮತ್ತೇನು? ನನ್ನ ಜೊತೆ ಬಂದಿದ್ದಾರೆ ಅವರು. ನೀವು ನನ್ನ ಬಾಯೊಳಗೆಲ್ಲ ಮಾತಾಡಕ್ಕಾಗಲ್ಲ. ಎದುರಿಸ್ಬೇಡ, ತಾಕತ್ತಿದ್ಯಾ? ಇವಾಗ ನೋಡಿ, ನಾನು ಇಷ್ಟೇ. ನೀವೇನು ಹೇಳಿದ್ರು ನಾನು ರೊಚ್ಚಿಗೆ ಹೇಳಲ್ಲ. ಶಾಂತ ಸ್ವರೂಪ. ಮಾಧ್ಯಮಗಳು ಇವೆ, ಮಾರಿಕೊಂಡ ಮಾಧ್ಯಮಗಳು ಇವೆ. ಐ ಸ್ಟ್ಯಾಂಡ್ ಆನ್ ದಟ್ ಸ್ಟೇಟ್ಮೆಂಟ್. ಈ ಭಾರತ ದೇಶದ ಇವತ್ತಿನಲ್ಲಿ ಐ ಸ್ಟ್ಯಾಂಡ್ ಆನ್ ದ ಸ್ಟೇಟ್ಮೆಂಟ್. ದೇರ್ ಈಸ್ ಗುಡ್ ಮೀಡಿಯಾ, ದೇರ್ ಈಸ್ ಗೋಧಿ ಮೀಡಿಯಾ ಟು. ಬಿಕಾಸ್ ನಾನು ನನ್ನ ಜೀವನದಲ್ಲಿ, ಇತ್ತೀಚಿನ ರಾಜಕೀಯ ಮತ್ತು ಪರ್ಸನಲ್ ಜೀವನದಲ್ಲಿ ಎರಡೂ ಮಾಧ್ಯಮಗಳನ್ನು ನೋಡಿದ್ದೀನಿ. ಸೊ ನನಗೆ ಚೆನ್ನಾಗಿ ಗೊತ್ತು. ಸೊ ನಾನು ಕ್ಲಿಯರ್ ಆಗಿ ಮಾಧ್ಯಮ ಮಿತ್ರರೇ ಅಂತ ಕರೆದಿದ್ದೀನಿ, ಮಾರಿಕೊಂಡವ್ರನ್ನೂ ಕರಿತೀನಿ. ಯಾಕಂದ್ರೆ ಅವ್ರ ಹೆಸರಿಟ್ಟೇ ಕರಿಬೇಕು ನಾನು. ಅರ್ಥ ಆಯ್ತಾ? ಮುಗೀತು. ನೀವು ಏನೇ ಹೇಳಿದ್ರು ದೇರ್ ಈಸ್ ನಥಿಂಗ್ ಟು ಅಪಾಲಜೈಸ್ ಹಿಯರ್. ನಿಮ್ಗೆ ಹರ್ಟ್ ಆಗಿದ್ರೆ ನೀವು ಹರ್ಟ್ ಆಗಿ, ನಿಮ್ಮಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಅವ್ರನ್ನ ಬೈದ್ರೆ ನೀವು ಯಾಕೆ ಹರ್ಟ್ ಆಗ್ತಿದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ನಿಮಗೆ ಎಷ್ಟು ಸಲ ಹೇಳ್ಬೇಕು ಮಾಧ್ಯಮ ಮಿತ್ರರೇ ಅಂತ? ನಿಮಗೆ ಇನ್ವಿಟೇಷನ್ ಕಳಿಸಿದ್ದೀನಿ. ನಿಮ್ಮನ್ನ ನಾನು ಮಾಧ್ಯಮ ಮಿತ್ರರೇ ಅಂತ ಇನ್ವಿಟೇಷನ್ ಇದೇ ಪ್ರೆಸ್ ಕ್ಲಬ್ನಲ್ಲಿ ಕರೆದಿದ್ದೀನಿ. ನೀವು ಪ್ರೆಸ್ ಕ್ಲಬ್ ಇನ್ವೈಟ್ ನೋಡ್ಕೊಂಡು ಬಂದ್ರಾ? ನಿಮ್ಮನ್ನು ನಾನು ಪ್ರೆಸ್ ಕ್ಲಬ್ ಮುಖ ಕರೆದಿದ್ದೀನಿ, ಬಂದಿದ್ದೀರಾ? ಅಲ್ಲಿ ನಾನು ಕೆಲವರಿಗೆ ಮಾರ್ಕೊಂಡವ್ರದ್ದು ಟ್ವೀಟ್ ಮಾಡಿದ್ದೀನಿ. ನೀವು ಯಾಕೆ ಡಿಸ್ಟರ್ಬ್ ಆಗ್ತಿದೆ ನಂಗೆ ಅರ್ಥ ಆಗ್ತಿಲ್ಲ. ಅಂದ್ರಲ್ಲಾಗ ಹಾಕಿಲ್ಲ. ಎಲ್ರೂ ಗೋಧಿ ಮೀಡಿಯಾ ಅಲ್ರಿ, ಕೆಲವರು ಅದು ಹೇಳಿದ್ದೀನಲ್ರಿ. ಅಯ್ಯಪ್ಪೋ, ಅದೇ ಪ್ರಾಬ್ಲಮ್. ನಿಮ್ಗೆಲ್ರಿಗೂ ಎಲ್ಲ ಗೊತ್ತು. ಸುಮ್ಮನೆ ಯಾಕೆ ಸುಮ್ಮನೆ? ನಿಮಗೆ ನಾನು ಮುಂದಿನ ವಿಷಯ ಮಾತಾಡಬಾರ್ದು ಅಂತಿದ್ರೆ ನೀವು ಕೇಳ್ತಾನೆ ಇರಿ, ನಾನು ಸುಮ್ಮನೆ. ನಾನು ಮುಂದಿನ ವಿಷಯಕ್ಕೆ ಹೋಗೋಕೆ ರೆಡಿ. ನನಗೆ ಗೊತ್ತಿರೋ ಉತ್ತರ ಮಾತ್ರ ನಾನು ಕೊಡಬಲ್ಲೆ, ಕೊಟ್ಟಾಯ್ತು. ಆ ಉತ್ತರ ಸಮಂಜಸವಲ್ಲ ಅಂತ ನೀವು ಡಾಕ್ಯುಮೆಂಟ್ ಮಾಡ್ಬೋದು. ನಮ್ಮ ಪ್ರಶ್ನೆಗೆ ಅವರು ತಲ್ಲಣಿಸಿದ್ರು ಅಂತ ಡಾಕ್ಯುಮೆಂಟ್ ಮಾಡಿ ನನಗೇನು ಬೇಜಾರಿಲ್ಲ, ಯಾಕಂದ್ರೆ ಅದು ನಿಮ್ಮ ಗ್ರಹಿಕೆ.
ಅದ್ರ ಬಗ್ಗೆ ನನಗೆ ಪ್ರಾಬ್ಲಮ್ ಇಲ್ಲ. ನನಗೆ ಗೊತ್ತಿರೋದು ಮಾತ್ರ ಉತ್ತರ ಕೊಡ್ತೀನಿ ನಾನು. ನೀನು ಏನು ಹೇಳಿದ್ರು ಡಿಸ್ಟರ್ಬ್ ಆಗಲ್ಲ ಪುಟ್ಟ, ಡಾನ್ಸ್ ಮಾಡು ಅನ್ನು, ನಟ ಅನ್ನು, ಯಾಕಂದ್ರೆ ನಿಮ್ಮ ಇಂಗಿತ ನನಗೆ ಗೊತ್ತು. ಯು ಕ್ಯಾನ್ ಡಿಸ್ಟರ್ಬ್ ಮೀ, ಯು ಕ್ಯಾನ್ ನಾಟ್ ಮೇಕ್ ಮೀ, ನೋ ಐ ವಿಲ್ ನಾಟ್. ಬೇಡ, ನಾನು ಪ್ರಶಾಂತವಾಗಿದ್ದೀನಿ. ಇದು ಏನು ಸ್ವಾಭಿಮಾನ ಬಂದ್ರಿ? ನಾನು ನಿಮ್ಮನ್ನು ಬೈದಿಲ್ಲ, ಮಾರ್ಕೊಂಡವ್ರನ್ನ ಬೈದಿಲ್ಲ, ನೀನ್ ಯಾಕೆ ಡಿಸ್ಟರ್ಬ್ ಆಗ್ತಿದ್ರೆ ನನಗೆ ಅರ್ಥ ಆಗ್ತಿಲ್ಲ. ಹೇಳ್ತೀನಿ ಸರ್, ಅದಕ್ಕೆ ಕಾರಣ ಕೇಳಿ ಎಲ್ಲಿ ಅಂತ ಹೇಳ್ಬೇಕು ನೀವು. ಅದಕ್ಕೆ ಬಂದಿರೋದಲ್ವ ನಾನಿಲ್ಲಿ, ಅದಕ್ಕೆ ಮುಂದೆ ಹೋಗ್ತಿದ್ದೀನಿ, ನಿಂತಿದ್ದೀನಿ. ಹೊರಡ್ಲಾ? ಅಲ್ಲ, ಅವ್ರು ಮುಂದಿನ ಪ್ರಶ್ನೆ ಕೇಳ್ಬಿಟ್ರು. ಇವಾಗ ಏನ್ ಕಂಟಿನ್ಯೂ ಮಾಡಕ್ ಬಿಡ್ತೀರಾ ಇಲ್ವಾ? ಕಂಟಿನ್ಯೂ ಮಾಡಕ್, ಆರ್ ಯು ಇಂಟ್ರೆಸ್ಟೆಡ್ ಟು ನೋ ಅಬೌಟ್ ಚಿನ್ನಯ್ಯ ಸ್ಟೇಟ್ಮೆಂಟ್? ಈಸ್ ಎನಿಬಡಿ ಸೀರಿಯಸ್ ಅಬೌಟ್ ವಾಟ್ ಹಸ್ ಹ್ಯಾಪನ್ಡ್ ಇನ್ ಧರ್ಮಸ್ಥಳ? ಆರ್ ವಿ ಹಿಯರ್ ಟು ರಿಪೋರ್ಟ್ ಅಬೌಟ್ ದ ವಿಕ್ಟಿಮ್ಸ್? ಇಂಗ್ಲಿಷ್ ನಲ್ಲಿ ಮಾತಾಡಿದ್ರೆ ಕನ್ನಡದಲ್ಲಿ ಮಾತಾಡಿ, ಕನ್ನಡದಲ್ಲಿ ಮಾತಾಡೋ ಇಂಗ್ಲಿಷ್ ಪತ್ರಿಕೆ ಇಂಗ್ಲಿಷ್ ನಲ್ಲಿ ಕೇಳಿ ಅಂತ ಏನ್ ಮಾಡೋಣ ಹೇಳಿ? ಅಂದ್ರೆ ನಿಮಗೆ ಯಾರಿಗೂ ವಿಷಯದ ಬಗ್ಗೆ ಬೇಕಾಗಿಲ್ಲ. ನೀನ್ ಹಿಂಗಂದೆ, ನಾನ್ ಹಿಂಗಂದೆ, ಮಾರ್ಕೊಂಡಿದೀವ, ಇದೇ ಡಿಸ್ಕಷನ್ ಆಗ್ಬೇಕು. ಬಹಳ ಮುಖ್ಯ ಈ ದೇಶಕ್ಕಿದು. ನಿಮ್ಮ ಇನ್ವಿಟೇಷನ್, ನಿಮ್ಮ ಇಂಟೆನ್ಷನ್ ಈಗ ಕ್ಲಿಯರ್ ಆಗಿ ಅರ್ಥ ಆಗ್ತದೆ ನಮಗೆ. ಅದಕ್ಕೆ ಉತ್ತರ ಕೊಡಕ್ ಬಂದಿರೋದು. ಆರ್ ಯು ರೆಡಿ? ಆರ್ ಯು ರೆಡಿ? ನೀವು ಪ್ರಶ್ನೆ ಕೇಳೋ ರೀತಿ ನೋಡಿ ನಿಮ್ಗೂ ಉತ್ತರ ಕೊಡಕ್ ಬಂದಿರೋದು ನಾನು. ಅವರೊಬ್ರು ಕೇಳಿದ್ರಲ್ಲ 200 ಕೋಟಿ ಎಷ್ಟು ತಿಂದಿದ್ಯಾ ಅವ್ರಿಗೆ ಮಾರ್ಕೊಂಡಿದ್ದ ಅಂತ, ನಿಮ್ಗೆ ಉತ್ತರ ಕೊಡಕ್ ಬಂದಿರೋದು. ಆರ್ ಯು ರೆಡಿ ಫಾರ್ ದ ಆನ್ಸರ್? ಆರ್ ಯು ರೆಡಿ ಫಾರ್ ದ ಆನ್ಸರ್? ಉತ್ತರಕ್ಕೆ ಉತ್ತರ ಕೇಳೋ ತಾಳ್ಮೆ ಇದೆಯಾ? ಉತ್ತರ ಕೇಳೋ ಹೇಳಕ್ ಬಿಡಿ. ನಿಮ್ಗೆ ಈ ಚಿನ್ನಯ್ಯನ ಹೇಳಿಕೆ ಇಟ್ಕೊಂಡು ಬರ್ದಿದ್ದೀರಲ್ಲ, ನಿಮ್ಗೆ ಅದಕ್ಕೆ ಬಂದಿರೋದು ಬಿಡಿ. ಮತ್ತೆ ಅದಕ್ಕೆ ಉತ್ತರ ಕೊಟ್ಟಾಯ್ತು. ನೀವ್ ಅನ್ಕೊಂಡಾಗೆಲ್ಲ ಉತ್ತರ ಕೊಡಕ್ ನನಗೆ ಉತ್ತರ ಇವಾಗ ನಾನು ನೆಕ್ಸ್ಟ್ ಡೇಟ್ ಕೊಡೋ ಉತ್ತರಕ್ಕೂ ನೀವು ಒಪ್ಕೊಳ್ತೀರಿ, ನಾನೇನು ಒಪ್ಕೊಳ್ತಿಲ್ಲ. ಇಲ್ಲಿ ನಾನು ಹೇಳ್ತೀನಿ, ಹೇಳಲ್ಲ, ನೀವು ಬರಿಬೇಕು ಅಷ್ಟೇ. ಹೇಳಕ್ ಬರ್ತಿದ್ದೆ, ಅದಕ್ಕೆ ಬಂದಿರೋದ್ರಿ. ಸರಿ, ಬನ್ನಿ ಮಾತಾಡೋಣ. ಬೇಡ, ನನ್ ಪರವಾಗಿಲ್ಲ. ನೀವು ಮಾತಾಡೋದಕ್ಕೆ ನೋಡ್ಬೇಕು. ನೀವು ನನ್ನ ಪರವಾಗಿಲ್ಲ ಅಂತ ನಿಮ್ಮನ್ನ ನೋಡಿ, ನಿಮ್ಮ ಮಾತು ನೋಡಿದ್ರೆ ಗೊತ್ತಾಗುತ್ತೆ ನನಗೆ. ಅದೇನು ಸ್ಪೆಷಲ್ ಆಗಿ ಏನು ಗೊತ್ತಾಗುತ್ತೆ ಬೇಡ. ನೀವು ಇಲ್ಲ ಗೊತ್ತು. ಹೌದು ಹೌದು ಹೌದು. ಅಲ್ಲ, ನೀವು ನನ್ನ ಪರ ಇಲ್ಲ ಅಂತ ಗೊತ್ತಾಗ್ತಿದೆ. ಕಾಣಿಸ್ತಾ ಇದ್ದೀರಿ, ಎಲ್ಲರೂ ಕಾಣಿಸ್ತಿದ್ದಾರೆ. ಹೌದು, ಅಲಿಗೇಷನ್ ಬಂದ್ಮೇಲೆ ಮಾಡ್ಬೇಕು. ಅಲಿಗೇಷನ್ ಬಂದಾಗ ನಾನು ಮಾರಿಕೊಂಡ ಮಾಧ್ಯಮಗಳು ಇದೆ, ಅವ್ರಿಗೆ ಹೇಳಿದೆ. ನಿಮಗೆ ಯಾಕೆ ಹೇಳ್ಬೇಕು? ನೀವು ಮಾರ್ಕೊಂಡಿಲ್ಲ ತಾನೆ, ಬಿಡಿ. ನಿಮಗೆ ಯಾಕೆ ಹರ್ಟ್ ಆಗ್ತಿದೆ? ಕುಂಬಳಕಾಯಿ ಕಳ್ಳ ಅಂತ ಇದ್ರಿ, ನೀವ್ಯಾಕೆ ಹೆಗಲ್ ಮುಟ್ಕೊಂಡು ನೋಡ್ತಿದ್ದೀರಿ? ನೀವು ರಾಜ್ಯದ ಜನರನ್ನ ಬಿಡ್ರಿ. ನಾನು ಹೇಳ್ತೀನಿ ಜನತೆಗೆ, ಜನರಿಗೆ ಗೊತ್ತು ಹೇಳ್ತೀನಿ ನಾನು. ನಿಮಗೆ ಇವಾಗ ಪತ್ರಿಕಾಗೋಷ್ಠಿ ಕಂಟಿನ್ಯೂ ಮಾಡ್ಬೇಕಾ ಬೇಡವಾ ಈ ವಿಷಯದಲ್ಲಿ? ಅದಕ್ಕೆ ಉತ್ತರ ಕೊಟ್ಟಾಯ್ತು. ಮಾರಿಕೊಂಡ ಮಾಧ್ಯಮಗಳು ಇವೆ, ಒಳ್ಳೆ ಮಾಧ್ಯಮನೂ ಇದೆ, ಅದನ್ನ ಬೇಕಾಗಿಲ್ಲ. ಮಾರಿಕೊಂಡ ಅವ್ರನ್ನ ಕರೆದಿದ್ದೀನಿ. ಇಲ್ಲಿ ಯಾರಾದ್ರೂ ಮಾರಿಕೊಂಡ ಮಾಧ್ಯಮದವ್ರು ಇದ್ದೀರಾ? ಇಲ್ಲ ತಾನೆ? ಪ್ರೆಸ್ ಮೀಟ್ ಮಾಡೋಣ. ನಿಮ್ಮನ್ನು ಕರೆದೇ ಇಲ್ಲ ನಾನು, ನಿಮ್ಮನ್ನು ಹೇಳೇ ಇಲ್ಲ ನಾನು ಮಾರಿಕೊಂಡವರು ಅಂತ. ನಿಮಗೆ ಕಳಿಸಿರೋ ಇನ್ವಿಟೇಷನ್ ನಲ್ಲಿ ಮಾರಿಕೊಂಡವ್ರನ್ನ ಕರೆಲಿಲ್ಲ ನಾನು, ಮಾಧ್ಯಮ ಮಿತ್ರರನ್ನ ಕರೆದೆ. ಅವರು ಫ್ರೀ ಇದ್ರೆ ಬನ್ನಿ ಅಂದೆ.
ಜನರಲ್ ಆಗಲ್ಲ, ಜನರಲ್ ಆಗಲ್ಲ, ಜನರಲ್ ಆಗಲ್ಲ, ಅದು ಅವ್ರಿಗೆ ಸಪರೇಟ್ ಆಗಿ ನೇರವಾಗಿ. ನನಗೆ ಅರ್ಥ ಆಗುತ್ತೆ, ಪಾಪ 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 ಅರ್ಥ ಆಗುತ್ತೆ. ಏನ ಮಾರ್ಕೊಂಡು ನೀವೆಲ್ಲ ಮಾರ್ಕೊಂಡಿಲ್ಲಪ್ಪ ಎಲ್ಲ. ನನಗೆ ಬಂದು ಬರ್ದ್ಕೊಡಿ, ಹೆಸರು ಗೊತ್ತಿಲ್ಲ ಎಲ್ಲ. ನಿಮ್ಮ ಹೆಸರೇನು, ನಿಮ್ಮ ಹೆಸರೇನು, ನಿಮ್ಮ ಹೆಸರೇನು, ನಿಮ್ಮ ಹೆಸರೇನು? ಒಳ್ಳೆ ಚೆನ್ನಾಗಿದೆ. ನಿಮ್ಮ ಎಲ್ಲರ ಹೆಸರು ಗೊತ್ತಿದ್ರೆ ಹೇಳ್ತೀನಪ್ಪ. ಕೊಡಿ, ಒಳ್ಳೆ ಒಂದು ಪೇಪರ್ ಕೊಡ್ರು, ಓದ್ಬೇಕು ತಾನೆ ನಾನು. ಅಲ್ಲ, ನನಗೆ ಕಾಣಿಸ್ತಾ ಇಲ್ಲ, ನನಗೆ ಕಾಣಿಸ್ತಾ ಇಲ್ಲ. ಇಲ್ಲಿ ಯಾರು, ಇಲ್ಲಿರೋರು ಯಾರು ಮಾರ್ಕೊಂಡು ಅವ್ರ ಥರ ಕಾಣಿಸ್ತಿಲ್ಲ. ಹೇಳಿದ್ದು ಕೇಳು ಅಂತ, ಹಂಗೆ ಉತ್ತರ ಕೊಡು ಅಂತ ನಿಮ್ಮವರೇ ಹೇಳಿದ್ರು, ಅವರೇ ಹೇಳಿದ್ರು. ಒಪ್ಕೋದ್ರು, ಇಲ್ಲಿ ಯಾರು ಇಲ್ಲ ಅಂತ ಹೇಳಿ ಅಂದ್ರು. ಹೌದು, ಅದೇ ಕ್ಲಾರಿಟಿ ಕೊಟ್ಟನಲ್ಲ. ಅನ್ಸುತ್ತೆ ಯಾರು ಇಲ್ಲ ಅನ್ಸುತ್ತೆ. ಆ ಮಾಧ್ಯಮ ಮಿತ್ರ ಅಲ್ವಾ, ಪ್ರೆಸ್ ಕ್ಲಬ್ ಬಂದಿದಾರಲ್ವಾ, ಇನ್ವಿಟೇಷನ್ ನೋಡಿ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ಅದಕ್ಕೆ ಉತ್ತರ ಕೊಡ್ಬೇಕು. ಪ್ರಶ್ನೆ ಅಲ್ಲ, ಅದಕ್ಕೆ ಉತ್ತರ ಕೊಡಕ್ ಬಂದ್ರೆ ಆಮೇಲೆ ಪ್ರಶ್ನೆ ಕೇಳಿ. ಇಲ್ಲ ಮಾರ್ಕೊಂಡಿಲ್ಲ, ಅದಕ್ಕೆ ಕೂಡ ಬಂದು ಪ್ರೆಸ್ ಮೀಟ್ ಕರೆದಿರೋದು. ಅದಕ್ಕೆ ಪ್ರೆಸ್ ಮೀಟ್ ಬರ್ದಿರೋದ್ರಿ. ಸೊ ಮಾಧ್ಯಮಗಳಲ್ಲಿ ಧರ್ಮಸ್ಥಳ ಪ್ರಕರಣ ಮತ್ತು ಚಿನ್ನಯ್ಯನ ಹೇಳಿಕೆ ಬಂದಿದೆ. ಕೋರ್ಟ್ನಲ್ಲಿ ಚಿನ್ನಯ್ಯನವರು, ಆತ ಪ್ರಕಾಶ್ ರೈ ಅವರು ನನಗೆ ಫೋನ್ ಮಾಡಿದ್ರು. ನಿಮ್ಮ ಜೊತೆ ಯಾರು ಗಿರೀಶ್ ಮಟ್ಟಣ್ಣನವರು ಅವರು ಹೇಳಿದಾಗೆ ಕೇಳಿ, ಅವರು ಹಾಳ್ದಾಗ ಕೇಳಿ ನೀನು ಪೊಲೀಸರ ಹತ್ರ ಹೋಗಿ ಉತ್ತರ ಕೊಡು, ನಿನ್ನ ನಾನು ನಿಜ ಹೇಳಿದ್ಮೇಲೆ ಬಂದು ತಪ್ಪಿಕೊಳ್ತೀನಿ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದನ್ನ ಕ್ಲಾರಿಫೈ ನಾನು ನಿಮಗೆ ಮಾಡಬೇಕಾಗಿದೆ. ಯಾಕಂದರೆ ಆತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ನನ್ನ ಹೆಸರು ಹೇಳಿದ್ದಾನೆ. ಮತ್ತು ಮಾಧ್ಯಮಗಳ ಮೂಲಕ ಗೊತ್ತಿರೋ ಹಾಗೆ ಕೇರಳದಿಂದ ಒಂದು 200 ಕೋಟಿ ರೂಪಾಯಿಗಳು ಒಂದು ಧರ್ಮಸ್ಥಳಕ್ಕೆ, ಧರ್ಮಕ್ಷೇತ್ರಕ್ಕೆ ಹೆಸರನ್ನ ಹಾಳು ಮಾಡಲಿಕ್ಕೆ ಯಾರೋ ಇನ್ವೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಒಂದು 50 ಲಕ್ಷ ರೂಪಾಯಿ ಏನೋ ಚಿನ್ನಯ್ಯನಿಗೆ ಮಾತಾಡಿದ್ರು ಅನ್ನೋದು ಕೂಡ, ಅದು ಆ ಹೇಳಿಕೆ ಅವನು ಕೊಟ್ಟಿದ್ದಾನೋ ನನಗೆ ಗೊತ್ತಿಲ್ಲ. ಪ್ರಕಾಶ್ ರೈ ಹೆಸರನ್ನ ಹೇಳಿದ್ದಾರೆ, 200 ಕೋಟಿ ರೂಪಾಯಿ ಬಂದಿದೆ ಅಂತ ಹೇಳಿದ್ದಾರೆ. ಇದನ್ನ ಮಾಧ್ಯಮದ ಮಿತ್ರರು ಬರ್ತಿದ್ದಾರೆ, ಈ ಥರ ಪ್ರಕಾಶ್ ರೈ ಅವರಿಗೆ ಬಗ್ಗೆ ಈ ಥರ ಬಂದಿದೆ, ಇದಕ್ಕೆ ಉತ್ತರ ಹೇಳುವಿರಾ ಪ್ರಕಾಶ್ ರೈ ಅಂತ ಕೆಲವು ಮಾಧ್ಯಮಗಳು, ಬಹಳಷ್ಟು ಮಾಧ್ಯಮಗಳು ಅದನ್ನು ಕೇಳಿವೆ. ಇನ್ನೊಂದಷ್ಟು ಮಾಧ್ಯಮಗಳು ಆಗಲೇ ಜಡ್ಜ್ಮೆಂಟ್ ತಗೊಂಡಿದ್ದಾರೆ. ಈ ಬುರ್ಡೆ ಗ್ಯಾಂಗಿನಲ್ಲಿ 200 ಕೋಟಿಯಲ್ಲಿ ಎಷ್ಟು ಬಂತು, ಇವನು ಈ ಹಿಂದೂ ವಿರೋಧಿ, ಈ ಥರ ಒಂದು ಜಡ್ಜ್ಮೆಂಟಲ್ಲಾಗಿ ಬರ್ತಿದ್ದಾರೆ ಅವರು. ಓಕೆ, ನಾನು ಇಮಿಡಿಯೇಟ್ ಆಗಿ ನಾನು ಬೇರೆ ದೂರದಲ್ಲಿದ್ದೆ, ಇಮಿಡಿಯೇಟ್ ಆಗಿ ಬಂದು ಹೇಳಬೇಕಾಯ್ತು. ಬಟ್ ಮೊನ್ನೆ ಇಡಬೇಕಾಗಿತ್ತು, ನಮ್ಮ ಇಂದಿರಾ ಲಂಕೇಶ್ ಅವರು ತಿಳ್ಕೊಂಡಿಲ್ಲ, ನಮ್ಗೆ ಬರೋಕ್ಕಾಗಲ್ಲ, ಇವತ್ತಿಗೆ ಬಂದಿದೆ. ಧರ್ಮಸ್ಥಳ ಪ್ರಕರಣದ ಹಿನ್ನೆಲೆಯನ್ನು ನಾವು ನೋಡಿದಾಗ ಅದು ನಡೀತಿತ್ತು. ನೀವು ಪ್ರಕಾಶ್ ರೈ ಸೋಷಿಯಲ್ ಮೀಡಿಯಾದಲ್ಲಿ ಧರ್ಮಸ್ಥಳದ ಬಗ್ಗೆ ಯಾವಾಗ ಮಾತಾಡಿದ್ದಾರೆ? ಯಾವತ್ತೂ ನಾನು ಧರ್ಮಸ್ಥಳಕ್ಕೆ ಹೋದವನಲ್ಲ. ಗಣೇಶ್ ಮಠ ಇವರು ಮಂಟಣ್ಣನವರು ಇವ್ರನ್ನ ಯಾರನ್ನೂ ಭೇಟಿ ಮಾಡಿದವನು ಅಲ್ಲ ನಾನು. ಆದರೆ ಅಲ್ಲಿ ಒಂದು ಈಕೆಯ ಸಾವಾಗಿದೆ, ಒಂದಷ್ಟು ಸರಣಿ ಸಾವುಗಳಾಗ್ತಿದೆ, ನ್ಯೂಸ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಆತಂಕ ಪಟ್ಟವರು ನಿಜ. ದಿಢೀರಂತ ನಮಗೆಲ್ಲ ಗೊತ್ತಿರೋ ಹಾಗೆ ಒಬ್ಬನು ಬಂದು ಮಂಡ್ಯದಿಂದ ಒಬ್ಬನು ಬಂದಿದ್ದಾನಂತೆ, ಅವನು ಅಲ್ಲಿ ಕೆಲಸ ಮಾಡ್ತಿದ್ದಂತೆ, ಅವನು ಹೆಣಗಳನ್ನು ಹೂತು ಹಾಕಿದ್ದಾನೆ ಅಂದ ತಕ್ಷಣ ಎಲ್ಲ ಭಕ್ತರು ಎಲ್ರಿಗೂ ಡಿಸ್ಟರ್ಬ್ ಆಗಿದ್ದಾರೆ. ನನ್ನಂಥವ್ರು ಡಿಸ್ಟರ್ಬ್, ನಾನು ಸ್ವಲ್ಪ ಸೋಷಿಯಲ್ ಆಕ್ಟಿವಿಸ್ಟ್, ಏನಿದು ಹಿಂಗಾಗ್ತಿದೆ ಅಂದಾಗ ನನಗೆ ನೆನಪಿರುವ ಹಾಗೆ ಮತ್ತು ನಿಮ್ಮ ದಾಖಲೆ ಇರುವ ಹಾಗೆ ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ನೋಡಿ, ಅನವಸರವಾಗಿ ಯಾರೋ ಮಾಡಿದ್ದಾರೆ ಅಂತ ಕೆಲವರು ಶುರು ಮಾಡ್ಕೊಂಡಿದ್ದಾರೆ, ಅದೆಲ್ಲ ಇಂಪಾರ್ಟೆಂಟು. ಇದು ನಡೆದಿರೋದು ನಿಜ. ಇದ್ರ ಬಗ್ಗೆ ಒಂದು SIT ತಂಡ ಮಾಡಿ ಅಂತ ಸಿದ್ದರಾಮಯ್ಯನವ್ರಿಗೆ ಮಿಕ್ಕಿದವ್ರಿಗೆ ನಾವು ಒತ್ತಡ ಹಾಕ್ತೀವಿ.
ಬಿಕಾಸ್ ನಾವುಗಳು ಆಮೇಲೆ ಹಾಕಿದ್ಮೇಲೆ ಸರಿಯಾದವ್ರನ್ನ ಆಯ್ಕೆ ಮಾಡಿ ಅಂತೀವಿ. ಕೊನೆಗೆ ಮೊಹಾಂತಿ ಅಂತ ಬಹಳ ದಕ್ಷ ಅಧಿಕಾರಿನ ಮಾಡಿದಾಗ ನಾನೇ ಟ್ವೀಟ್ ಮಾಡ್ತೀನಿ, ಒಳ್ಳೆ ವಿಷಯ, ಒಳ್ಳೆ ಆಫೀಸರ್ನ ಹಾಕಿದ್ದೀನಿ ಅಂತ. ಹೀಗಿರಬೇಕಾದ್ರೆ ನನಗೆ ಒಂದು ಫೋನ್ ಬರುತ್ತೆ. ಮೊಹಾಂತಿ ಅವರು ಇನ್ನೂ ಈ ಚಿನ್ನಯ್ಯನ್ನ ಭೇಟಿ ಮಾಡಿಲ್ಲ, ಅವರು ಚಾರ್ಜ್ ತಗೊಂಡಿದ್ದಾರೆ. ನನಗೆ ಒಂದು ಬರುತ್ತೆ, ಗಿರೀಶ್ ಮಟ್ಟಣ್ಣನವರಿಂದ ಫೋನ್ ಬರುತ್ತೆ. ಫೋನ್ ಎತ್ತೀನಿ, ಯಾಕಂದ್ರೆ ನನ್ನ ಫೋನು ಭಾಳ ಕಾರಣಗಳಿಗೆ ಭಾಳ ವಿಷಯಗಳಿಗೆ ಕರೀತಾರೆ. ರೈತ ಹೋರಾಟ ಕರೀತಾರೆ. ಏನು ಇಲ್ಲ, ಮಾಸ್ಕ್ ಒಬ್ಬ ವ್ಯಕ್ತಿ ಇದಾನಲ್ಲ, ನಾನು ಮಾಸ್ಕ್ ಅವಾಗಿನ ಮಾಸ್ಕ್ ಇಲ್ಲ, ಒಬ್ಬ ವ್ಯಕ್ತಿ ಇದಾನಲ್ಲ, ಅವ್ನು ನನ್ನ ಜೊತೆ ಇದ್ದಾನೆ, ನಿಮ್ಮ ಜೊತೆ ಮಾತಾಡ್ಬೇಕಂತೆ. ಹೇಗಿರ್ಬೋದು, ನನಗೆ ನಡೀತಾ ಇದೆ, ನೇರವಾಗಿ ನನಗೆ ಒಂದು ಎವಿಡೆನ್ಸ್ ಬರ್ತಾ ಇದೆ, ಕೊಡಿ ಫೋನು. ತಮಿಳ್ನಲ್ಲಿ ಮಾತಾಡ್ರ, ಅರೆ ಇವರು ನಮ್ಮ ಮಂಡ್ಯದವರು ಅಂತ ಇದ್ರಲ್ಲ, ಬಿಂಬಿಸಿದ್ರೆ ತಮಿಳ್ನಲ್ಲಿ ಕೇಳಿಸ್ಕೊಂಡೆ. ಏನಪ್ಪ ಅಂತ, ನಾವು ಉಂಗಳೇ ಪಾಕನು, ನನ್ನ ಯಾಕಪ್ಪ ನೋಡ್ಬೇಕು, ಏನು ಗೊತ್ತು ನಿನಗೆ ಇಷ್ಟು? ಹಾಗಾದ್ರೆ SIT ಫಾರ್ಮ್ ಮಾಡಿದ್ದಾರೆ, ಹೋಗು ಸರ್, ಧೈರ್ಯ ಇಲ್ಲ ನನಗೆ. ನೋಡಪ್ಪ, ನನ್ನನ್ನು ಮೀಟ್ ಮಾಡೋದಲ್ಲ ಬೇಡ, ನಿನಗೇನಾದ್ರು ಹೇಳಬೇಕಾದ್ರೆ ನೀನು ರೆಕಾರ್ಡ್ ಮಾಡಿ ವಾಯ್ಸ್ ಕಳಿಸು, ನಾನು ಇಸ್ಕಂಡು ಇಮಿಡಿಯೇಟಾಗಿ ರೆಕಾರ್ಡೆಡ್ ವಾಯ್ಸ್ನಲ್ಲಿ ಏನೇನೋ ಬಡಬಡಿಸ್ದ. ನಾನು ನನ್ನ ಲಾಯರ್ಗೆ ಫೋನ್ ಮಾಡಿದೆ, ನೋಡಿ ಇಡೀ ದೇಶದಲ್ಲಿ ಮಾಧ್ಯಮಕ್ಕೆ ಯಾರಿಗೂ ಏನೂ ಗೊತ್ತಿಲ್ಲ, ನನಗೆ ನೇರವಾಗಿ ಫೋನ್ ಬಂದಿದೆ, ನಾವೇನು ಮಾಡಬೇಕೀಗ? ಇಮ್ಮಿಡಿಯೇಟಾಗಿ ನಾನು ಆ ದಿನವೇ ಇವ್ರಿಗೆ ಫೋನ್ ಮಾಡಿದೆ, ನಮ್ಮ ಮೊಹಂತಿ ಅವರಿಗೆ. ಮೊಹಂತಿ ಸರ್, ಇದು ಫಾರ್ವರ್ಡು ಈ ಥರ ಇದೆ, ನಾನು ನಿಮ್ಮನ್ನು ಭೇಟಿ ಮಾಡೋಕ್ಕೆ ಬರ್ತಾ ಇದ್ದೀನಿ ಅಂತ ನೇರವಾಗಿ ಅಪಾಯಿಂಟ್ ತೊಗೊಂಡು ಬಂದು, ನೀವು ಮಂಡ್ಯದವಲ್ಲ ತಮಿಳು ಮಾತಾಡ್ತಾರೆ, ಅದು ಯಾವ ಭಾಷೆ ಪ್ರಕಾಶ್, ನೀವು ಹಲವು ಭಾಷೆ ಮಾತಾಡ್ತಿರಲ್ಲ, ಅದ್ರ ಸ್ವಲ್ಪ ತೆಲುಗು ಮಿಕ್ಸ್ ಆಗಿದೆ ಸರ್, ಇದು ವಿಷಯ, ನಾನು ನನ್ನ ಕರೆಸಿ ಮಾತಾಡ್ತೀನಿ, ಥ್ಯಾಂಕ್ ಯು ಫಾರ್ ದ ಇನ್ಫಾರ್ಮೇಷನ್, ಇಟ್ ಈಸ್ ಹೆಲ್ಪಿಂಗ್ ಮಿ ಟು ಇನ್ವೆಸ್ಟಿಗೇಟ್. ನಾನು ಕೂತ್ಕೊಳ್ತೀನಿ. ಒಂದು ಸ್ವಲ್ಪ ದಿನ ಆದಮೇಲೆ ಕೇಳ್ತೀನಿ, ಏನಾಯಿತು ಸರ್? ಪ್ರಕಾಶ್, ಇನ್ಮೇಲೆ ಆ ಫೋನ್ಗಳು ತಗೋಬೇಡಿ, ನೀವು ಕಳಿಸಿದ್ರಿ, ಆಮೇಲೆ ಕರೆಸಿ ಮಾತಾಡಿದೆ, ಅವನೀಗ ರಿವರ್ಸ್ ಆಗ್ತಿದ್ದಾನೆ. ಓಕೆ ಸರ್, ಥ್ಯಾಂಕ್ ಯು. ಸೊ ಅವನು ಹೇಳಿರೋದು ಕರೆಕ್ಟು, ಅವನು ನನಗೆ ಫೋನ್ ಮಾಡಿದ್ದು ಕರೆಕ್ಟು. ಆದರೆ ಒಬ್ಬ ಪ್ರಜೆಯಾಗಿ ನಾನು ಇಮಿಡಿಯೇಟಾಗಿ ಇವರೇ ಮಾಡಿದ್ದಾರೆ ಅಂತ ಧರ್ಮಸ್ಥಳದ ಆಂದೋಲನಕ್ಕೆ ಹೋಗಲಿಲ್ಲ, ಯಾರ ಜೊತೆ ಕೂತ್ಕೊಳ್ಳಿ. ಯಾಕೆಂದರೆ ಕೋಟ್ಯಾಂತರ ಭಕ್ತರು ಬರೋ ಸ್ಥಳ ಅದು. ಆ ಪ್ರಕರಣ ಧರ್ಮಸ್ಥಳದಲ್ಲೂ ನಡೀಬಾರ್ದು, ಬಿಡದಿಲ್ಲಿ ನಡೀಬಾರ್ದು, ಬೆಂಗಳೂರಲ್ಲಿ ನಡೀಬಾರ್ದು. ನಮಗೆ ಬೇಕಾಗಿರೋದೇನು? ಸೌಜನ್ಯ ಸತ್ತಿದ್ದಾಳೆ, ಇಷ್ಟು ಹೆಣ್ಮಕ್ಳು ಮಾಡಿದ್ಯಾರು? ಬೇರೆಯವರು ಬೇರೆ ಬೇರೆ ರಾಜಕೀಯ ಉದ್ದೇಶದಿಂದ ಅವ್ರು ಮಾಡಿದ್ದಾರೆ ಅಂದ್ಕೊಳ್ತೀವಿ, ಅವ್ರು ಮಾತಾಡ್ಕೊಳ್ಳಿ. ನಾನು ಯಾವ ಹೋರಾಟಕ್ಕೂ ಹೋಗಿಲ್ಲ. ಅವನು ಮಾತಾಡಿರೋದ ಸಿನಿಮಾ ಆ್ಯಕ್ಟ್ರು, ತಮಿಳವನು ಮಾತಾಡಿದಾನ, ಅವರೇನು ಗೊತ್ತಿದ್ದಾರೆ ಅಂತ ಹೇಳ್ಬೋದು. ಅದನ್ನು ನಾನು ಇಮ್ಮಿಡಿಯೇಟಾಗಿ SIT ತನಿಖೆಗೆ ಕೊಟ್ಟು, ಇದು ಸರ್, ಇದು ವಾಯ್ಸ್ ಸ್ಯಾಂಪಲ್ಸು, ಇದು ಕಳಿಸಿರೋ ವಿಷಯಗಳು ನಮಗೆ ಯಾಕಿದ್ರು? ಯಾಕಂದರೆ ನಾನು ನೋಡಿ ಈ ದೇಶದ ಪ್ರಜೆ, ನಾನು ಪ್ರಶ್ನಿಸೋ ಹಕ್ಕಿರುತ್ತೆ. ಯಾಕಂದ್ರೆ ನಮಗೊಂದು ಆತ ಯಾವುದನ್ನು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಒಂದು ಸರ್ಕಾರ ಇದೆ. ನಮ್ಮ ದೇಶದಲ್ಲಿ ಕೋಟ್ಯಾಂತರ ರೂಪಾಯಿ ಜನರ ದುಡ್ಡನ್ನು ಖರ್ಚು ಮಾಡಿ ಪೊಲೀಸ್ ಅಕಾಡೆಮಿಗಳನ್ನ ಮಾಡಿ ಟ್ರೈನ್ ಮಾಡಿದ್ದೀವಿ ಆಫೀಸರ್ಸ್ನ. ಈಗ ನಮ್ಮ ಮುಂದಿರುವ ಪ್ರಶ್ನೆ ಏನು? SIT ರಿಪೋರ್ಟ್ ಬಂದಿದೆ. ಒಂದು ಏನು ಕೊಟ್ಟಿರ್ಬೋದು, ಚಿನ್ನಯ್ಯ ಅಂತವನು ಬಂದ, ಹಿಂಗೆ ಮಾಡ್ದ, ರಿವರ್ಸ್ ಹೊಡೆದ, ಅವನನ್ನು ಅರೆಸ್ಟ್ ಮಾಡಿ ಹೊರಟಿದ್ದಾರೆ. ಅವನು ಜನರ ಮನೋಭಾವವನ್ನು, ಎಲ್ಲ ಪತ್ರಕರ್ತರನ್ನು, ಟ್ಯಾಕ್ಸ್ ಮನಿಯನ್ನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಚಳ್ಳೆ ತಿನ್ನಿಸಿದ್ದಾನೆ, ಹಾಕ್ಸಿದ್ದಾನೆ. ಅವನ ಮೇಲೆ ಅವ್ರು ನೋಡ್ಕೊಳ್ತಾರೆ. ಆದರೆ ಇನ್ನೊಂದು ರಿಪೋರ್ಟ್ ಬಂದಿದೆ SIT ಇಂದ, ಫಾರ್ ವುಮೆನ್ಸ್ ಕಮಿಷನ್ RT ಆ್ಯಕ್ಟ್ ತೆಗೆದಿದ್ದಾರೆ. 30 ಹೆಣಗಳಿಗೆ ತಾಳೆ ಆಗ್ತಾ ಇಲ್ಲ ಬರೆಯಲು. ಇನ್ನೊಂದು ರಿಪೋರ್ಟ್ ಕೊಟ್ಟಿದ್ದಾರೆ, 417 ಸಾವುಗಳು ನಡೆದಿವೆ, ಒಂದು ಬಾಲಕಿಯ ಸಾವು ನಡೆದಿದೆ. ನಮಗೇನು ಬೇಕು? ಯಾರು ಮಾಡಿರೋದು? ಇದು ಹೀಗಿರಬೇಕಾದ್ರೆ ಅದಕ್ಕೆ ನಾನು ಉತ್ತರ ಕೊಡಬೇಕು. ಈ ಎರಡನೇ ಪ್ರಶ್ನೆಗಳಿದೆಯಲ್ಲ, ಬುರುಡೆ ಗ್ಯಾಂಗು, ಇದು ಏನು ಉದ್ದೇಶದಿಂದ ಹಿಂಗೆ ನೀವು ಆ್ಯಂಟಿ ಹಿಂದೂ ಅಂತೀರಿ ಅಂತ ನನಗೆ ಗೊತ್ತಿಲ್ಲ. ಸತ್ತಿರೋದು ನಮ್ಮ ಹಿಂದೂ ಹೆಣ್ಮಕ್ಳೇ, ನಾವು ಅದನ್ನು ಕಂಡು ಹಿಡಿಬೇಕಾ? ಈ ಪ್ರಶ್ನೆ ಕೇಳಿದವನು ಆ್ಯಂಟಿ ಹಿಂದೂ ಅನ್ಬೇಕಾ? ಇಲ್ಲಿ ಧರ್ಮ ಏನು ಬಂತು? ಒಬ್ಬರು ಬರೀತಾರೆ, ಪ್ರಕಾಶ್ ರೈ ಅವರದು ದ್ವಂದ್ವ ಮನೋಭಾವ, ಅವರು ಧರ್ಮವನ್ನು ಒಪ್ಪಲ್ಲ, ಯಾವ ಧರ್ಮವನ್ನು ಒಪ್ಪ, ಆದರೆ ಅವರು ಹೆಂಡತಿ ಪೂಜೆ ಮಾಡ್ತಾರೆ ಅಂತ. ಅವ್ರಿಗೆ ಹೇಳಬೇಕು, ದ್ವಂದ್ವ ಅದಲ್ಲ. ನನಗೆ ನಂಬಿಕೆ ಇಲ್ದಿದ್ರು ನನ್ನ ಹೆಂಡತಿ ನಂಬಿಕೆ ಮೇಲೆ ನನಗೆ ನಂಬಿಕೆ ಇದೆ, ಅವರನ್ನು ಗೌರವಿಸ್ತೀನಿ. ನಾನು ಮೂಕಾಂಬಿಕೆ ಟೆಂಪಲ್ಗೆ ಹೋಗ್ತೀನಿ, ಅವ್ರು ಹೋಮ ಮಾಡಿದ್ರೆ ನೀವು ಚೆನ್ನಾಗಿರ್ಬೇಕು, ಮಗು ಚೆನ್ನಾಗಿರ್ಬೇಕು ಅಂತ ಮಾಡ್ತೀನಿ. ನಾನು ಜಗಳ ಆಡಲ್ಲ ಅಲ್ಲಿ, ನನಗಿಲ್ಲ ಅಷ್ಟೇ. ಶಿರ್ಡಿಗೆ ಹೋಗ್ತೀನಿ, ನನ್ನ ಗೆಳೆಯರಿದ್ದಾರೆ ದಕ್ಷಿಣ ಕನ್ನಡದಲ್ಲಿ, ಕೋಟ್ಯಾಧೀಶರಿದ್ದಾರೆ. ಒಬ್ಬರು ದೇವಸ್ಥಾನದ ಇದು ಮಾಡಿಸ್ತಾರೆ, 1 ಕೋಟಿ ರೂಪಾಯಿ ಖರ್ಚು ಮಾಡಿದ್ರು ಮೊನ್ನೆ. ಅದರಲ್ಲಿ ಅವ್ರಿಗೆ ಮನಃಶಾಂತಿ ಇದೆ. ನನಗೆ ಆ 1 ಕೋಟಿ ರೂಪಾಯಿನ
ರಂಗಭೂಮಿ, ಕೆಲವರು ಫೀಸು, ಕೆಲವರು ಮನೆ ಕಟ್ಟೋದಕ್ಕೆ ಯೂಸ್ ಮಾಡ್ತಾರೆ. ಅದ್ರಲ್ಲಿ ನನಗೆ ಮನಃಶಾಂತಿ ಇದೆ. ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಇಲ್ಲಿ ಜಗಳ ಏನು ಬಂತು? ಅದು ಸರಿ, ಇದು ಸರಿ. ನಾನೇನು ಹೇಳ್ತಿದ್ದೀನಿ ಅಂದರೆ, ಚಿನ್ನಯ್ಯನ ಹೇಳಿಕೆಯನ್ನು ನಿಜ ನಿಮಗೆ ಹೇಳಿದ್ದೀನಿ. ಬಟ್ ಈ ತಿರುಚೋ ಮಾಧ್ಯಮಗಳಿದೆಯಲ್ಲ, ಬುರುಡೆ, ಇವನು, ದ್ವಂದ್ವಾರ್ಥ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಡಿಮಾನಿಟೈಸೇಷನ್ ಬಗ್ಗೆ ಕೇಳಿದ್ರೆ ಆಂಟಿ ಹಿಂದೂ ಅಂತಾರೆ. ಯಾಕ್ರಿ ಡಿಲಿಮಿಟೇಷನ್ ಅಂದರೆ ಆಂಟಿ ಹಿಂದೂ ಅಂತಾರೆ. ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಸರ್ಕಾರಗಳು ಹೆಂಗೆ ಹೇಳ್ತಾರೆ. ಯಾಕಿದು ಅಂದರೆ ನಾನು ಒಂದು ಸರ್ಕಾರವನ್ನು ವಿಚಾರ ಪ್ರಶ್ನೆ ಮಾಡ್ತಿದ್ದೀನಿ ಅಂತನಾ? ಹಿಂದೂ ಧರ್ಮ ಎಲ್ರಿಗೂ ರೀ, ನಮಗೇನು ಬೇಕು? ನಮಗಿಲ್ಲ. ನಾನು ದೇವಸ್ಥಾನಕ್ಕೆ ಹೋಗಲ್ಲ, ನನಗೆ ದೇವ್ರ ನನಗೆ ಮನುಷ್ಯರು ಮುಖ್ಯ. ಕಷ್ಟ ಅಂದರೆ ಇನ್ನೊಬ್ಬ ಮನುಷ್ಯ ಆಗ್ತಾನೆ ಅಂತ ನಾನು ಹೆಂಡ್ತಿ ನಂಬ್ತಾರೆ, ಗೆಳೆಯರು ನಂಬ್ತಾರೆ. ಬಟ್ ನೀವು ಇದನ್ನ ಪ್ರಕಾಶ್ ಹೀಗೆ ಯಾಕೆ ಯೋಚನೆ ಮಾಡ್ತೀರಿ? ಹೀಗೆ ಯಾಕೆ ಬಿಂಬಿಸಲು ಪ್ರಯತ್ನ ಮಾಡ್ತೀರಿ? ಭಾರತೀಯ ಜನತಾ ಪಾರ್ಟಿ ಅಂತ ಒಂದು ಪಕ್ಷ ಇದ್ರೆ ಅದೊಂದು ಪೊಲಿಟಿಕಲ್ ಪಕ್ಷ ಅಷ್ಟೇ. ಅದ್ರಲ್ಲಿ ಬರೀ ಅದನ್ನ ಪ್ರಶ್ನಿಸಿದ್ರೆ ಆಂಟಿ ಹಿಂದೂ ಅಂದ್ಬಿಟ್ಟು ಧರ್ಮಸ್ಥಳ ಯಾಕೆ, ಒಂದು ನಿಮಿಷ, ಅವ್ರು ಧರ್ಮಸ್ಥಳಕ್ಕೆ ಯಾಕೆ ತರ್ತಿದ್ದಾರೆ? ನಾನು ಚಿನ್ನಯ್ಯನ ಹೇಳಿಕೆ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಲು 200 ಕೋಟಿ ರೂಪಾಯಿ ನಾನು ಎಲ್ಲಿ ತಗೊಳ್ಳಿ? ಅಪಪ್ರಚಾರ ಮಾಡಲಿಕ್ಕೆ ಪ್ರಕಾಶ್ ರೈ ಇದ್ದಾನೆ ಅಂದರೆ ಯಾಕೆ ಹೇಳ್ತೀರಿ ಅದನ್ನ? ಅವನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ, ಉತ್ತರ ಕೊಟ್ಟಿದ್ದೀವಿ, ಇನ್ನೂ ಗೊತ್ತಿಲ್ಲ, ಕೋರ್ಟ್ನಲ್ಲಿದೆ. ನಾವೇನು ಯೋಚನೆ ಮಾಡಬೇಕು? ಹೆಣಗಳ ಬಗ್ಗೆ ಯೋಚನೆ ಮಾಡಬೇಕು, ಆ ಹೆಣ್ಮಕ್ಳ ಬಗ್ಗೆ ಯೋಚನೆ ಮಾಡಬೇಕು, ಅವ್ರ ಮನೆಯವ್ರ ಬಗ್ಗೆ ಯೋಚನೆ ಮಾಡಬೇಕು. ನಮ್ಮ ಪ್ರಶ್ನೆ ಅದು ಯಾರೇ ಇರಲಿ, ಕೋರ್ಟ್ನಲ್ಲಿದೆ. ಇಟ್ ಈಸ್ ಇನ್ ಕೋರ್ಟ್, ವಿ ಕ್ಯಾನ್ ಟೇಕ್ ಎ ಜಡ್ಜ್, ಬಟ್ ವಿ ವಾಂಟ್ ಆನ್ಸರ್ಸ್ ಫಾರ್ ದ್ಯಾಟ್. ಇದರ ಕ್ಲಾರಿಟಿ ಇದು ಈ ಕ್ಲಾರಿಟಿ ಇರಬೇಕಾದ್ರೆ ಆ ಕ್ಲಾರಿಟಿ ಸಿಗಿಸ್ತಿರೋ ಆ ಮಾಧ್ಯಮದವ್ರಿಗೂ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಬೇಡಿ ನಾನು ಹೇಳ್ತಿರೋದು ನೋವು. ಆ ಮಾಧ್ಯಮದವ್ರಿಗೆ ಜನರಿಗೆ ಯಾಕೆ ತಪ್ಪುತ್ತಾರೆ ಹೇಳ್ಕೊಂಡು ಹೋಗ್ತಿದ್ದೀನಿ. ನಾನು ಧರ್ಮಸ್ಥಳದ ವಿರುದ್ಧ ನಾನು ಯಾಕಿರಲಿ, ಅಲ್ಲಿ ಹೋಗೇ ಇಲ್ಲ. ನಾನು ಒಂದೇ ಒಂದು ಸಲ ವೀರೇಂದ್ರ ಹೆಗ್ಗಡೆ ಅವರು ನಾನು ಭೇಟಿ ಮಾಡಿದೆ, ಅದ್ಭುತವಾದ ಮನುಷ್ಯ. ನಾನು ಕರ್ಕೊಂಡು ಹೋಗಿದ್ದು ಮಂಗಳೂರಿನಲ್ಲಿ. ಅವರು ತುಂಬ ಬ್ಯೂಟಿಫುಲ್ ಆಗಿ ಮಾತಾಡಿ ಫಲಹಾರ ತಿಂದು, ನಿಮ್ಮ ನಟನೆ ಚೆನ್ನಾಗಿದೆ, ಒಳ್ಳೆ ಹೆಸರಿದೆ ನಿಮ್ಗೆ ಅಂತ ಹೇಳ್ಬೋದು. ನಮಗೆ ಯಾಕೆ, ನಾವು ಬೇರೆ ಕೆಲಸ ಇಲ್ವಾ? ಬಟ್ ಇವ್ರು ನೋಡಿ ಏನು ಅನ್ಕೊಂಡಿದ್ದಾರೆ, ಅವ್ರು ಇದನ್ನ ಹೆಂಗೆ ತಿರುಚಿ, ಅವ್ರಿಗೆ ಧರ್ಮಸ್ಥಳದ ಮೇಲೆ ಪ್ರೀತಿ ಇಲ್ಲ, ಧರ್ಮದ ಮೇಲೆ ಪ್ರೀತಿ ಇಲ್ಲ, ಇವನನ್ನ ಹಿಂಗೆ ಸಿಗಿಸಿ ಕೆಟ್ಟ ಸುತ್ತ. ಅದು ಯಾರಿಗೋಸ್ಕರ ಮಾಡ್ತಿದ್ದಾರೆ ಅವರು? ಅವ್ರಿಗೂ ಉತ್ತರ ಕೊಡಬೇಕು. ನಿಮಗೆ ನೇರವಾದ ಉತ್ತರವನ್ನ, ಹೌದು ಅವನು ಫೋನ್ ಮಾಡಿದ್ದ, ಅವನು ಫೋನ್ ಮಾಡಿದ ತಕ್ಷಣ ನಾನು ಮೊಹಂತಿ ಅವರಿಗೆ ಕೊಟ್ಟೆ, ಮೊಹಂತಿ ಅವರು ಹೇಳಿದ್ರು, ನೀವು ಮೊಹಂತಿ ಅವ್ರನ್ನ ಕೇಳ್ಬೋದು. SIT ಚೀಫ್ ಇದ್ದಾರೆ, ಅವರು ವೆರಿ ಗುಡ್, ತುಂಬ ಒಳ್ಳೆ, ಅವ್ರು ಕರೆಕ್ಟಾಗಿ ಮಾಡಿರ್ತಾರೆ ಏನು ಮಾಡಿದ್ರು, ಅವ್ರ ಮೇಲೆ ನಂಬಿಕೆ ಇದೆ ನಮಗೆ. ಸೊ ಲಿಟ್ ಇಸ್ ಜಸ್ಟ್ ಗಿವನ್ ರಿಪೋರ್ಟ್ಸ್, ನಾವು ಅಲ್ಲಿ ಕಾಯ್ತಾ ಇದ್ದೀವಿ. ಇದನ್ನು ನೇರವಾಗಿ ಕೇಳಿದ ಮಾಧ್ಯಮಕ್ಕೆ ಈ ಉತ್ತರ, ಮತ್ತು ತಿರುಚಿ ಬೇರೆ ಉದ್ದೇಶಕ್ಕೆ, ಅವರಿಗೆ ಧರ್ಮ ಬೇಕಾಗಿಲ್ಲ, ಇನ್ನೊಂದು ಬೇಕಾಗಿಲ್ಲ, ಧರ್ಮಸ್ಥಳ ಬೇಕಾಗಿಲ್ಲ, ಅಲ್ಲಿಗೆ ಬೇಕಾಗಿರೋ ಅನ್ಯಾಯ ಆಗಿರೋದಕ್ಕೆ ನ್ಯಾಯ ಬೇಕಾಗಿಲ್ಲ, ಅವರು ಇದನ್ನ ನನ್ನ ಎಳ್ಕೊಂಡ್ಬಂದು ಚಿನ್ನಯ್ಯ, ಮಟ್ಟಣ್ಣನವರು, ಇವರೆಲ್ಲ ಒಂದು ಬುರುಡೆ ಗ್ಯಾಂಗು, ಇವರು 200 ಕೋಟಿ ತಗೊಂಡಿದ್ದಾರೆ. 200 ಕೋಟಿ ಎಣಸಕ್ಕೆ ಬರುತ್ತೇನ್ರಿ? ಯಾಕೆಂದ್ರೆ ಇವರೇ ಕೆಲವು ತಿಂಗಳ ಹಿಂದೆ, ಲಾಸ್ಟ್ ಇಯರ್ 100 ಕೋಟಿ ಪೊನ್ಸಿ ಸ್ಕ್ಯಾಮ್ನಲ್ಲಿ ಪ್ರಕಾಶ್ ರೈ ಯಾವುದೋ ಒಂದು ಆ್ಯಡ್ ಮಾಡಿದ್ದಕ್ಕೆ ED ಬಂದರು, 13 ಗಂಟೆ ಕೂತರು, 10 ವರ್ಷದ ಅಕೌಂಟ್ ನೋಡಿದ್ರು, ಏನೂ ಇಲ್ಲ ಅಂತ ಹೋದ್ರು. ಬರೆಯಲ್ಲ, ED ಬಂದು ಅರೆಸ್ಟು, ನಾಳೆನೆ ಅರೆಸ್ಟ್. ಅದಾದ ತಕ್ಷಣ ಬೆಟ್ಟಿಂಗ್ ಆ್ಯಪ್ ಸ್ಕ್ಯಾಮ್ನಲ್ಲಿ ಪ್ರಕಾಶ್ ರೈ ಹೋದೆ. ಏನು ಸ್ವಾಮಿ, ಎಲ್ಲಿದೆ ಹೇಳಿ, ಮಾಡಿ ತೋರಿಸಿ, ಮನಿ ಟ್ರಯಲ್ ತೋರಿಸಿ, ಏನು ಇಲ್ವಲ್ಲ. ಅಲ್ಲ, ಕಂಪ್ಲೇಂಟ್ ಬಿಡಿದ್ರೆ ಕರೆದಿದ್ವಿ, ಸರಿ ಕರೆದಿದ್ದಾರೆ ಅಂತ ಅಂದರೆ 100 ಕೋಟಿ, 150 ಕೋಟಿ, ಈಗ 200 ಕೋಟಿ. ನನಗೆ ಅಭ್ಯಾಸ ಆಗ್ಬಿಡ್ತದೆ. ನೆಕ್ಸ್ಟ್ ಟೈಮ್ ನಾ 500-600 ಕೋಟಿ ಮಾಡಿ ಅಂತ ಅಷ್ಟು ಆಗ್ತೀನಿ ಅಲ್ವಾ? ಸೊ ನಾವು ದೇಶದಲ್ಲಿ ನಾವು ಪ್ರಜೆಗಳು ಪ್ರಶ್ನೆ ಕೇಳ್ತಾನೆ ಇರಬೇಕು. ಯಾಕಂದರೆ ನಮ್ಮ ಸರ್ಕಾರ, ನಮ್ಮ ಹಣ, ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಆ ಕೇಳೋರ್ನು ನೀವು ಹಿಂಗೆ ತಿರ್ಕೊಂಡು ಅದರಿಂದ ರಾಜಕೀಯ ದುರುದ್ದೇಶ ಇದೆ. ನಾನು MLA ಆಗಬೇಕಾಗಿಲ್ಲ, MP ಆಗಬೇಕಾಗಿಲ್ಲ, ಇದೆಷ್ಟು ಅಲ್ಲ, ಅದು ಅನುಭವಕ್ಕೆ ನಿಂತಿದ್ದೀನಿ. ಈಗ ಆಗ್ಬೇಕಾಗಿಲ್ಲ. ನಾನು ಸಮಾಜಕ್ಕೆ ನಾನು ಪ್ರತಿಸ್ಪಂದಿಸಬೇಕಾಗಿದೆ. ನಾವು ಎಲ್ಲರೂ ಪ್ರತಿಸ್ಪಂದಿಸಬೇಕಾಗ್ತದೆ. ಏನೋ ಅನ್ಯಾಯ ನೀಡಿದ್ರೆ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನಾವು, ಅಲ್ವಾ? ಸೌಜನ್ಯ ಪ್ರಕರಣದ ಬಗ್ಗೆ ಬರ್ತಿದ್ದೀರಿ ನೀವೆಲ್ಲ. ನಮಗೆ ಬೇಕಾಗಿರೋದೇನೋ ಸೌಜನ್ಯ ಯಾಕೆ ಸತ್ರು, ಇಷ್ಟೊಂದು ಜನ ಯಾಕೆ ಸತ್ರು, ಅದನ್ನು ಕೇಳ್ತಾ ಇದೀವಿ. ನಾನು ಕೇಳ್ತಾ ಇದ್ದೀನಿ, ನನ್ನನ್ನು ಈ ಮಾಧ್ಯಮದಲ್ಲಿ ಎಳ್ಕೊಂಡೋಗಿ ಹಂಗೆ ಸಿಗಿಸಿ ಇವನು ಹೋದಿಲ್ಲ ಅಂದರೆ ನೋಡಿ, ಅದಕ್ಕೆ ಆ ಪಾರ್ಟಿ ಹೆಸರು ಹೇಳಿದ್ದು ನಾನು. ನಿಮಗೆ ಪಾರ್ಟಿ ಒಂದು ಪಾರ್ಟಿ ಅಷ್ಟೇ. ನಿಮ್ಮನ್ನು ಪ್ರಶ್ನಿಸಿದ್ರೆ ಧರ್ಮನ ಪ್ರಶ್ನೆ ಮಾಡಿದಂಗೆ ಅಲ್ಲ. ಈ ದೇಶದ ಪ್ರಧಾನಿಗಳಿದ್ದಾರೆ, ಅವರು ವಾರಣಾಸಿಯ ಪ್ರತಿನಿಧಿ. ಅವರ ಪಾರ್ಟಿಗೆ ಅವ್ರ ಮೆಜಾರಿಟಿ ಬಂದಿರೋದ್ರಿಂದ ಅವರು ಪ್ರಧಾನಮಂತ್ರಿ ಆಗಿದ್ದಾರೆ. ಆ ಪ್ರಧಾನಮಂತ್ರಿನ ಕೆಲವು ಪ್ರಶ್ನೆಗಳನ್ನು ನಾನು ಕೇಳಿದ್ರೆ ಅದು ಧರ್ಮವನ್ನು ಪ್ರಶ್ನಿಸಿದ್ದಲ್ಲ, ಅಲ್ವಾ?
ನಾನು ಕೇಳಬೇಕು. ಡಿಮಾನಿಟೈಸೇಷನ್ ಹರ್ಟ್ ಆಗ್ತಾ ಇದೆ, ಕೇಳಬೇಕು. ಅದನ್ನ ಈ ತಿರ್ಚೋರು ಇದಾರಲ್ಲ ಅವ್ರಿಗೂ ಉತ್ತರ ಕೊಡ್ತಾ ಇದು ನನ್ನ ಕ್ಲಾರಿಟಿ. ಈಗ ನೀವು ಏನೇ ಪ್ರಶ್ನೆ ಕೇಳಿದ್ರು ನಾನು ಉತ್ತರ ಕೊಡ್ಲಿಕ್ಕೆ ರೆಡಿ ಇದೆ. ಒಂದು ನಿಮಿಷ. ಅದನ್ನ ಹೇಳಿದ್ನಲ್ಲ, ಅದು ಉದ್ದೇಶ ಬೇರೆ ಇದೆ. ಅವ್ರಿಗೆ ಧರ್ಮ ಸೌಜನ್ಯ ಮುಖ್ಯ ಅಲ್ಲ, ಅದು ಒಂದು ಪಾರ್ಟಿ ಇದೆ. ಅವರು ಇವನನ್ನ ಹಿಂದೂ ವಿರೋಧಿ ತರ ಕಟ್ಟಬೇಕು. ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರು ಅವನು ಹಿಂದೂ ವಿರೋಧಿ. ಚಿನ್ನಯ್ಯ ಹೇಳಿಕೆ ಕೊಟ್ಟಿದ್ದಾನೆ, ಆದ್ರಿಂದ ಇವನು ಧರ್ಮಸ್ಥಳದ ಹಿಂದೂ ಧರ್ಮದ ಮೇಲೆ ಪಿತೂರಿ ಹೂಡಲು 200 ಕೋಟಿ ತಗೊಂಡಿದ್ದಾನೆ ಅಂತ ಬರೆಯೋದು. ಅದು ಕೋರ್ಟ್ ಪ್ರೂವ್ ಮಾಡ್ಬೇಕು, ಅದಿನ್ನೊಂದು ಪ್ರೂವ್ ಮಾಡ್ಬೇಕು. ಹಿಂಗ್ ಮಾಡ್ಬಿಡೋದು. ಅವ್ರಿಗೆ ನಾನು ಅಂದ್ರೆ ಹಿಂದೂ ವಿರೋಧಿ. ನಾನು ಹೇಳ್ತೀನಿ ಹೆಂಗೆ ನಾನು ಹೆಂಡ್ತೀನಿ ಹಿಡಿಯೋದು, ಅವಳು ಹೋಗ್ತಾಳೆ ಅಂತ ಹೇಳ್ತಾ ಇದ್ದೀನಿ ನಾನು. ಇವತ್ತು ನನ್ನ ತುಂಬಾ ಆತ್ಮೀಯಗಳು ಕಾಶಿಗೆ, ತಿರುಪತಿಗೆ, ಯಾವ ಅಯ್ಯಪ್ಪ ಮಾಲೆಗೆ ಎಲ್ಲೇ ಹೋಗಿ ನನಗೆ ಫೋನ್ ಮಾಡಿ ಯಾರು ಗೊತ್ತಿದ್ರೆ ಹೇಳೋ ನನಗೆ ಪರ್ಮಿಷನ್ ನನ್ನೇ ಕೇಳ್ತಾರೆ, ಹೋಗಿ ಬನ್ನಿ ಅಂತೀನಿ. ತರ್ಕಬದ್ಧ ಅಲ್ಲ, ಊರ ಉತ್ತರ ಕೊಡ್ತಾರೆ. ನೋಡಿ ನಾನು ನನಗೇನಾಗುತ್ತೆ ಗೊತ್ತಾ ಗೆಳೆಯ, ಗೆಳೆಯ ಏನಾಗುತ್ತೆ ಗೊತ್ತಾ, ಒಂದು ನಿಮಿಷ ಕೇಳಿ. ನೋಡಿ ಈ ದೇಶದಲ್ಲಿ ಇವಾಗ ಒಂದ್ ನಿಮಿಷ ಇವತ್ತಿನ ಕಾಲದಲ್ಲಿ ಎಲ್ಲರ ಮೇಲೆ ಕೇಸ್ ಹಾಕೊಂಡು ಕೂತ್ಕೊಳಕ್ ಆಗಲ್ರಿ. ಇಲ್ಲಿ ಮಾಧ್ಯಮ ಮಾಡಲೇ ಇಲ್ವಲ್ಲ. ಮಾಧ್ಯಮ ಮಿತ್ರರು ಬೇರೆ, ಮಾಡ್ಕೊಂಡವ್ರು ಬೇರೆ ಅಂತ ಹೇಳ್ತಿದ್ದೀನಿ. ಅವ್ರು ಬೇರೆ ರೀ. ನೆಕ್ಸ್ಟ್ ಕ್ವೆಶ್ಚನ್ ಪ್ಲೀಸ್. அவனு ಏನು ಹೇಳ್ದ ಅಂದರೆ ತಮಿಳ್ನಲ್ಲಿ ಹೇಳ್ದ ಅವನು, அண்ணே உங்களை ரொம்ப பிடிக்கண்ணே, எனக்கு நிறைய விஷயம் தெரியும்ண்ணே. அப்படியாப்பா எந்த ஊர் அண்ணே, நான் வந்து உங்களை மீட் பண்ணோன்னே. என்ன ஏன்டா மீட் பண்ணுறேன், என்ன தெரியும் உனக்கு, என்ன பொட்டு பணம் கிடக்குண்ணே, எஸ்ஐடி ஃபார்மாக இருக்குது, இப்போ பயமாக இருக்குண்ணே. ஏன் உண்மையாக சொல்றதுக்கு உனக்கு ஏன்டா பயமாக இருக்குது, போ சொல்லு, அவர் நல்ல ஆஃபீஸரு, ஒன்றும் ஆகாது. உண்மையாக சொன்னால் ஊரே கொண்டாடும்டா, நமக்கு தெரியணும். நானே வந்து கட்டிப்பிடிக்கிறேன்டா உன்னை, நீ போ. அதுக்கு முன்னாடி மீட் பண்ண வேண்டாம், உனக்கு என்ன சொல்லணுமோ அதை இப்போ ரெக்கார்ட் பண்ணு. ಹೌದು, ಅವನು 28ಕ್ಕೆ ಹೋಗ್ತಾ ಇದ್ದೀನಿ ಅಂದ ಅವನು. ಹೌದು, ಅವನು 29 ಅಂತ. ನಾನು ಏನು ಹೇಳಿದ್ರೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಅವನು ಹೇಳಿದ್ದು ಹೇಳಿದ್ದಾನೆ. அப்படியாடா போய் பேசு, நீ சொல்றது உண்மையா இருந்தா ஊரே கொண்டாடும். ನಾನೇ ಒಂದು ಕಟ್ಟಿ பிடிக்கிறேன்டಾ, ಊರೇ ಒಪ್ಕೊಳ್ತೀನಿ. ನಿಜ ಆಗಿದ್ದು ನಿಜ ಅಂತ ಬಂದರೆ ಕಾಯ್ತಾ ಇದ್ದಾರೆ ಜನ, ನಾನು ಬರ್ತೀನಪ್ಪ ನಿನ್ನ ಅಂತ ಅವನು ಅದನ್ನೇ ಹೇಳಿದ್ದಾನೆ. ಅವನೇನೋ ಡೇಟ್ ಹೇಳಿದ್ದಾನೆ ಅಂತಾರೆ, ಅದೇನು ಅವ್ನ ಡೇಟು ಅವ್ನು ಎಷ್ಟು ಜನ ಊದಿದೆ ಅಂತ ಹೇಳಿದ್ದೆ ಸುಳ್ಳು, ಇದನ್ನು ಸುಳ್ಳು. ಬಟ್ ಅವ್ನು ಹೇಳಿದ ನಿಜ, ನಾನು ಮಾತಾಡಿದ ನಿಜ ಅಂತ ಹೇಳ್ತಾ ಇದ್ದೀನಿ ನಾನು. ಅದನ್ನ ಇಮಿಡಿಯೇಟ್ ಆಗಿ ತೊಗೊಂಡೋಗಿ ಮಹಂತಿ ಅವ್ರಿಗೆ ಕೊಟ್ಟಿದ್ದೀನಿ ಅಂತಾನೆ ಹೇಳ್ತಾ ಇದ್ದೀನಿ. ಅದು ಮಹಂತಿ ಅವ್ರ ಹತ್ರ ಇದೆ. ಅಲ್ಲ ಬಿಟ್ಕೊಡಲ್ಲ. ಐ ಆಮ್ ನಾಟ್ ಸಪೋಸ್ ಟು ಹ್ಯಾವ್ ದಟ್ ಎವಿಡೆನ್ಸ್. ಐ ಹ್ಯಾವ್ ಬಿನ್ ಟೋಲ್ಡ್ ನಾಟ್ ಟು ಹ್ಯಾವ್ ದಟ್ ಎವಿಡೆನ್ಸ್. ಇಟ್ ಶುಡ್ ನಾಟ್ ಬಿ ವಿತ್ ಮೀ. ನಾನು ಅದನ್ನು ಅವರಿಗೆ ಕೊಟ್ಟ ಮೇಲೆ ನೋಡಿ, ಅದು ಹೇಳ್ಬಾರ್ದಲ್ಲ. ನಾನು ಅವ್ರ ಕೆಲಸ ಅದು. ಇಟ್ ಈಸ್ ಮೊಹಾಂತಿ. ಈ ಇಸ್ ಇಟ್. ಒಂದು ನಿಮಿಷ, ಒಂದು ಉತ್ತರ ಕೊಡ್ತಾ ಇದ್ದೀನಿ, ಒಂದು ನಿಮಿಷ. ಹೌದು, SIT ಫಾರ್ಮ್ ಆದ್ಮೇಲೆ ನನ್ನ ನನಗೆ ಫೋನ್ ಮಾಡಿದ್ದ ಅವನು. ಇಲ್ದಿದ್ರೆ ನನಗೆ SIT ಫಾರ್ಮ್ ಆಗಿದೆ ನಿಮ್ಗೆ ಗೊತ್ತಿತ್ತು. ಹೌದ್ರಿ, ಹೋಗ್ಬೇಕು ಅವನು 2-3 ದಿನದಲ್ಲಿ ಅಲ್ಲಿ ಅವ್ರ ಹತ್ರ. ಅದು ಹೋಗಕ್ಕೆ ಮುಂಚೆ ನಾನು ಹೋಗ್ತಾ ಇದ್ದೀನಿ, ಧೈರ್ಯ ಇಲ್ಲ ನನಗೆ. ಇಲ್ಲಪ್ಪ, ಒಳ್ಳೆ ಆಫೀಸರ್ ಅವರು, ಹೋಗಿ ಹೇಳು ಅಂತೇಳಿ. ನೋಡಿ ಸರ್, ಅವ್ರು ಬರ್ತಾ ಇದ್ದಾರಂತೆ, ತಗೊಳ್ಳಿ.
ರಿಕ್ವೆಸ್ಟ್ ಮನವಿ ಮಾಡಿ ಮಾಡಿದ್ರು. ಆಮೇಲೆ ನಿಮ್ಮನ್ನು ಚಲನಚಿತ್ರೋತ್ಸವದ ರಾಯಭಾರಿಯನ್ನಾಗಿ ಅಪಾರ ಸಂಭಾವನೆ ಕೊಟ್ಟ ಮೇಲೆ ನೀವು ರೈತರ ಹೋಗಲಿಲ್ಲ. ಸಂಭಾವನೆನಾ? ಸಂಭಾವನೆ ಕೊಟ್ಟಂತಲ್ಲ ಯಾವುದಕ್ಕೆ? ರಾಯಭಾರಿ ಆಗಬೇಕು. ಅದಕ್ಕೆ ಯಾರು ಕೊಡ್ತಾರೆ ಸಂಭಾವನೆ? ಹೇಳಿದ್ರು ಒಂದು ಪೈಸೆ ಇಲ್ರಿ ರೀ. ರಾಯಭಾರಿ ಇವಾಗ ರೈತರ ಸಮಸ್ಯೆ ಮಾತಾಡ್ಬೇಕಾ? ಇಲ್ಲ, ಒಂದು ನಿಮಿಷ ನೋಡಿ, ನೀವೇ ಜಗಳ ಆಡ್ತಿದೆ. ಅವ್ರ ಪ್ರಶ್ನೆ ನಾವು ಉತ್ತರ ಕೊಡ್ಲೇಬೇಕು. ಅಲ್ಲ ಅದನ್ನ ಹೇಳಿ ಅದಕ್ಕೆ ಉತ್ತರ ಕೊಡ್ಬೇಕ ಬೇಡ? ರೈತರಿದಾರಲ್ಲ, ದೇವನಹಳ್ಳಿ ರೈತರು 3 ವರ್ಷದಿಂದ ಹೋರಾಟ ಮಾಡ್ತಾ ಇದ್ರು. ಅದು ಹಿಂದಿನ ಸರ್ಕಾರ ಒಂದು ಹೊರಡಿಸಿತ್ತು. ನಾನು ಹೋದೆ. ಎಲ್ಲರೂ ಅಂದ್ರು ನೀನು ಬರೀ ಬಿಜೆಪಿನ ಬೈತೆ, ಅದು ಕಾಂಗ್ರೆಸ್ ಆದ್ರೂ ಬೈತೀನಿ ನಾನು. ಆಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಹತ್ರ ಹೋದೆ ನಾನು, ಅವ್ರನ್ನ ಕರ್ಕೊಂಡು. ನೋಡಿ, ನೀವು ವಿರೋಧ ಪಕ್ಷದವ್ರ ನಾಯಕರಾಗಿದ್ದಾಗ ಈ ಸಮಸ್ಯೆಯನ್ನು ಬಗೆಹರಿಸ್ತೀರಿ ಅಂದರು. ಗಾಯ ವಾಸಿ ಮಾಡ್ತೀನಿ ಅಂತ ಮಾತು ಕೊಟ್ಟು ನೀವೇ ಈ ಗಾಯ ಮಾಡಿದ್ರೆ ಹೆಂಗೆ ಅಂತೆ. ಇಲ್ಲಪ್ಪ, ಅದು ಫಾರ್ಮ ಇದೆ, ಹಂಗೆಲ್ಲ ಬಿಡಕ್ಕಾಗಲ್ಲ ಸಿದ್ದರಾಮಣ್ಣ. ರೈತರ ಹೋರಾಟ ಇದು. ನಾನು ಅವ್ರ ಪರವಾಗಿ ನಿಲ್ತೀನಿ. ನಾನು ಡೆಲ್ಲಿಗೆ ಹೋದೆ, ಪಾರ್ಲಿಮೆಂಟ್ರಿ ಸಬ್ಕಮಿಟಿನಲ್ಲಿ ಕೂತ್ಕೊಂಡೆ, ರಾಹುಲ್ ಗಾಂಧಿಗೆ ಒತ್ತಾಯ ತಂದೆ, ಮೇಧಾ ಪಾಟ್ಕರ್ ಜೊತೆ ಕೂತ್ಕೊಂಡೆ. ಅದನ್ನು ಫೈನಲಿ ಆ 1700 ಎಕರೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಏನು ಅನ್ಕೊಂಡ್ರು, ಹೊರಗಡೆ ನಿಂತ್ಕೊಂಡು ನೀವು ಒಳಗಡೆ ಬನ್ನಿ ಮಾತಾಡಿದ್ರೆ, ಇಲ್ಲ ನಾನು ರೈತರ ಜೊತೆನೆ ಬರ್ತೀನಿ ಅಂದೆ. ಅದನ್ನ ಗೆದ್ದು ಅವರಿಗೆ ಒಪ್ಪಡಿಸಿ ನನ್ನ ಕೆಲಸ ಮುಗೀತು. ಹೋಗ್ಬೇಕಿರೋ ಬರ್ತಾ ಇದೆ ಈಗೆಲ್ಲ, ಹೋಗ್ಬೇಕಲ್ಲ ರೀ. ಅನ್ಯಾಯ ನಡೀತಿದ್ರೆ ಹೋಗ್ಬೇಕ್ರಿ. ನಾನು ನೋಡಿ, ಒಂದು ನಿಮಿಷ ನೋಡಿ, ಯಾಕೆ ಕೇಳ್ತಿದ್ರಿ ಆ ಪ್ರಶ್ನೆಗೆ ನಾವು ಉತ್ತರ ಕೊಡ್ತೀನಿ. ಒಂದು ನಿಮಿಷ. ನನ್ನ ಮೇಲೆ ಒಂದು ಆಪಾದನೆ ಇದೆ, ಬರೀ ಬಿಜೆಪಿನ ಪ್ರಶ್ನೆ ಮಾಡ್ತೀನಿ ಅಂತ. ಅದಕ್ಕೆ ಈ ಪ್ರಶ್ನೆ ಬರ್ತಾ ಇದೆ. ನಾನು ಬಿಜೆಪಿನ ಪ್ರಶ್ನೆ ಮಾಡ್ತೀನಿ. ಕರ್ನಾಟಕದಲ್ಲಿ ರೈತರ ವಿರುದ್ಧ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಜಗಳ ಆಡಿ ನಿಂತು ಫೈಟ್ ಮಾಡಿದೆ. ನಮ್ಮ ತೆಲಂಗಾಣದಲ್ಲಿ ಯಾರು ಕರ್ನಾಟಕ ಸರ್ಕಾರ ಅಲ್ಲಿಯ ಯೂನಿವರ್ಸಿಟಿಯ ಲ್ಯಾಂಡ್ ತಗೊಂಡ್ರೆ ಹೋಗಿ ಧರಣಿ ಕೂತು ಜಗಳ ಆಡಿ ಸರಿ ಮಾಡಿದೆ. ಕೇರಳದ ಲೆಫ್ಟ್ ಸರ್ಕಾರ ವೈನಾಡ್ನಲ್ಲಿ ಲ್ಯಾಂಡ್ ಸ್ಲೈಡ್ ಆದಾಗ ಸ್ಟೇಟ್ ಬ್ಯಾಂಕ್ಗಳು ಮಿಗ್ದವರೆಲ್ಲ ಆಶ್ರಯ ಸ್ಪೇಸ್ನಲ್ಲಿದ್ದಾಗ ಅಲ್ಲಿಗೆ ನಮ್ಮ ಲೋನ್ಗಳು ವಾಪಸ್ ಕೊಡಿ ಅಂತ ಬಂದರು. ಅಲ್ಲಿ ಸರ್ಕಾರದ ವಿರುದ್ಧ ಜಗಳಾಡಿ ಸರ್ಕಾರ ಮನ್ನಾ ಮಾಡೋ ಹಾಗೆ ಮಾಡಿದ್ರು. DMK ಸರ್ಕಾರ ಇರ್ಬೇಕಾದ್ರೆ ತೂತುಕುಡಿ ಶೂಟಿಂಗ್ ಇನ್ಸಿಡೆಂಟ್ ಇರ್ಬೋದು ಎಂದಿರ್ಬೋದು, ಆ ಸರ್ಕಾರದ ವಿರುದ್ಧ ಇರ್ತೀವಿ. ಅದು ಯಾರಿಗೂ ಗೊತ್ತಾಗಲ್ಲ. ನಿಮ್ಗೆ ಅರ್ಥ ಆಗ್ತಿದ್ಯಾ? ನಾನು ನಿರಂತರವಾದ ವಿರೋಧ ಪಕ್ಷ ಅಂತಾನೆ ಹೇಳ್ತಾ ಇರ್ತೀನಿ. ಅದನ್ನ ನಾಳೆ ಬಿಡದಿ ಪ್ರಾಬ್ಲಮ್, ಜನ ಸಮಸ್ಯೆ ಇದ್ರೆ ಹೋಗ್ಬೇಕ್ರಿ. ನಾವು ನ್ಯೂಟ್ರಲ್. ಅನ್ಯಾಯ ಆದ್ರೆ ಹೋಗ್ಬೇಕು. ಒಂದು ಇದಕ್ಕೆ ಯಾಕೆ ಹೋಗ್ತಿಲ್ಲ, ಇದಕ್ಕೆ ಯಾಕೆ ಹೋಗ್ಲಿಲ್ಲ, ಅದಕ್ಕೂ ಉತ್ತರ ಕೊಡಿ. ಈ ಥರ ಕೇಳಬೇಡಿ. ನನ್ನಿಂದ ಸಾಧ್ಯವಾಗೋದಕ್ಕೆ ನಾನು ಹೋಗ್ತೀನಿ, ನೀವು ಬನ್ನಿ. ಒಬ್ಬನೇ 10 ಪ್ರಶ್ನೆ ಮಾಡೋಕ್ಕಾಗಲ್ವಲ್ಲ. ಸೊ ನ್ಯೂಟ್ರಾಲಿಟಿ ಅಂದ್ರೆ ಏನು? ಸಿದ್ದರಾಮಯ್ಯನವ್ರನ್ನೂ ಪ್ರಶ್ನಿಸುವ, ಕಾಂಗ್ರೆಸ್ CPIನೂ ಪ್ರಶ್ನಿಸುವ, ಬಿಜೆಪಿನೂ ಪ್ರಶ್ನಿಸುವ. ಯಾರು ಸರ್ಕಾರದಲ್ಲಿದ್ದಾರೆ ಅವ್ರನ್ನೇ ಪ್ರಶ್ನೆ ಮಾಡಬೇಕಲ್ವ ನಾವು. ಹೌದು, ಬಿಡದಿ ವಿಷಯ ಇರ್ರಿ. 1 ನಿಮಿಷ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಡೇಟ್ ಎಲ್ಲ ಹೇಳಕ್ ಅದು ನೋಡ್ಬೇಕ್ರಿ. ನಾನೀಗ ಇಶ್ಯೂ ಏನು ಏನಾಗ್ತದೆ ನೋಡ್ಬೇಕು. ಸುಮ್ಮನೆ ಹಂಗಲ್ಲ. ಯಾರು ನಿಂತಿದ್ದಾರೆ, ಒಂದು ಹೋರಾಟಕ್ಕೆ ನಿಂತವ್ರು ಮಾರ್ಕೊಳ್ಳೋರಾದ್ರೆ ಹೋಗಿ ನಿಂತ್ಕೋಬಾರ್ದು. ನಾನು ಕಾಯ್ತೀನಿ. ನಿಮಗೆ ಗೊತ್ತಿಲ್ಲ, ರಾಜಕೀಯ ವಿರುದ್ಧ ಹೋರಾಡ್ತಾ ಇರ್ತಾರೆ, ಅವ್ರದ್ರ ನಿಂತ್ಕೊಳ್ತಾರೆ, ಟಕ್ಕಂದು ಮಾರ್ಕೊಂಡ್ಬಿಡ್ತಾರೆ. ಸೊ ಅವ್ರ ಜೆನ್ಯೂನಿಟಿ ಏನು? ಈವನ್ ಇದರ ಸಮಸ್ಯೆ ಯಾವುದು, ದೇವನಹಳ್ಳಿ ರೈತರಿದ್ದಾಗ ನೀನು ದೇವನಹಳ್ಳಿ ರೈತರು ನೀವು ಮುಂದಿರಿ ಅಂದೆ. ನನಗೆ ಟೈಮ್ ಬೇಕೋ, ಸೇರ್ಕೊಳ್ತೀನಿ. ಅದರಲ್ಲಿ ನಾನು 2 ನಿಮಿಷ ಸ್ಟಡಿ ಮಾಡಬೇಕು ಹೋಗೋಕ್ ಮುಂಚೆ. ಸುಮ್ಮನೆ ಹೋಗಿ ದುಮ್ಕ ಅಲ್ಲ, ಸ್ಟಡಿ ಮಾಡ್ತೀನಿ. ಒಂದು ನಿಮಿಷ. ಅದು ಮೊಹಂತಿ ಅವ್ರು ಕಳಿಸ್ಬೇಕು, ನನಗಲ್ಲ, ನನ್ನ ಇನ್ಫಾರ್ಮೇಶನ್ಗಲ್ಲ ಅದು. ನಾನು ಒಂದು ನಿಮಿಷ, ಅವ್ರಿಗೆ ಉತ್ತರ ಕೊಡ್ಬೇಕಾದ್ರೆ ನೀವು ಮಧ್ಯೆ ಬರಬಾರ್ದು. ಅಲ್ಲ, ಅವ್ರಿಗೆ ಉತ್ತರ ಅದೇ ಪ್ರಶ್ನೆ ಅಂತ ಅವ್ರು ಹೇಳಿ ಅದು ನಾನು ಕೇಳಿಸ್ಕೋಬಾರ್ದಮ್ಮ. ದಟ್ ಈಸ್ ಫಾರ್ ಹಿಸ್. ಅದು ನನಗೇನು ಅರ್ಥ ಆಗಲ್ಲ. ಅರ್ಥ ಆಯ್ತಾ ನಿಮಗೆ? ಆ್ಯಂಡ್ ಐ ಗಿವನ್ ಇಟ್ ವಿಚ್ ಡಿಲೀಟ್ ಇಟ್ ಅಂದರು.
ನೀವು ಡಿಲೀಟ್ ಮಾಡಿ. ಅವನು ನನ್ನ ಹತ್ರ ಮಾತಾಡಿರೋ ಭಾಷೆ ಆಗಿತ್ತು. ಅವ್ರು ಕೇಳಿದ್ರು ಏನ್ ಭಾಷೆ ಅಂತ. ಅಲ್ಲ ಹೌದ್ರಿ, ಆದ್ರೆ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಅವನು ಏನ್ ಭಾಷೆ ಮಾತಾಡ್ದಂದ್ರೆ ಅವನು ನನ್ನ ಹತ್ರ ಮಾತಾಡಿದ ಭಾಷೆ ತಮಿಳು, ಅದು ಪ್ಯೂರ್ ತಮಿಳಲ್ಲ, ತೆಲುಗು ಮಿಸ್ ಇದೆ ಅಂತ. ಹೌದು, ಆಡಿಯೋ ಕೇಳಿಸ್ಕೊಳ್ಬೇಕಾಗಿ ಅವ್ನು ನನ್ನ ಜೊತೆ ಮಾತಾಡಿದಾನಲ್ರಿ ಸ್ವಾಮಿ. ಅವನ ಜೊತೆ ಮಾತಾಡಿದ್ ನಿಮ್ಗೆ ಹೇಳದ್ನ ಇಲ್ವೋ? ಅವ್ನು ಮಾತಾಡಿದ್ರೆ ನನಗೆ ಅರ್ಥ ಆಗಿದ್ದೇನೆ ಹೇಳಿದ್ದೀನಿ ಅವ್ರಿಗೆ. ನಾಳೆ ಒಂದು ನಿಮಿಷ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳಿ. ನಾನು ಹೇಳ್ತೀನಿ ಕೇಳಿ. ಅವನ ಜೊತೆ ತಮಿಳ್ನಲ್ಲಿ ಮಾತಾಡ್ದ. ನಾನು ಅವ್ರಿಗೆ ಫೋನ್ ಮಾಡಿದೆ, ಸರ್ ಅವನು ತಮಿಳ್ನಲ್ಲಿ ಮಾತಾಡ್ದ, ನೀವು ಮಂಡ್ಯದವರು ಅಂದ್ಕೊಂಡಿದ್ದೀರಿ, ಅವನಲ್ಲ, ಅವ್ನು ಯಾವ ಭಾಷೆ ಅಲ್ಲ, ಸ್ವಲ್ಪ ತೆಲುಗು ಮಿಕ್ಸ್ ಇದೆ, ಈ ಆಡಿಯೋ ರೆಡಿ ಕೇಳಿ ಅಂತ. ಸೊ ಅವ್ನು ನಾನು ಮಾತಾಡ್ದಾಗ ಗೊತ್ತಾಯ್ತಲ್ಲ ನನಗದು, ಅದನ್ನೇ ಹೇಳಿದ್ದು ನಾನು. ಯಾರಿಗೆ ಗೊತ್ತು? ಅಲ್ಲ, ನನಗೆ ಸಾಕಷ್ಟು ಜನ ಫೋನ್ ಮಾಡ್ತಾರೆ ರೀ. ರೈತ ಸಂಘದವ್ರು ಫೋನ್ ಮಾಡ್ತಾರೆ, ಹೋರಾಟದವ್ರು ಫೋನ್ ಮಾಡ್ತಾರೆ. ಅವ್ನಿಗೆ ಅನಿಸಿರ್ಬೇಕು, ಅವನ ಮಟಣ್ಣವ್ರಿಗೆ ಹೇಳಿರ್ಬೇಕು. ನನಗೆ ಫೋನ್ ಮಾಡಿದ್ರು. ನನ್ನ ಫೋನ್ ಇಸ್ ನಾರ್ಮಲ್, ಪಬ್ಲಿಕ್ ಎವ್ರಿವೇರ್. ಬಿಕಾಸ್ ವೇಟ್ ಅವ್ನಿಗೆ ಆನ್ಸರ್ ಆಗಲ್ಲ ಗೆಳೆಯ, ಪ್ಲೀಸ್. ನಾವಿಲ್ಲಿ ಪಚ ಅಲ್ಲ. ಅವನಾದ್ಮೇಲೆ ನೀವು ಕೇಳಿ. ಸೊ ನನಗೆ ಬರುತ್ತೆ ಫೋನ್ ಕಾಲ್ಸ್, ಭಾಳ ಫೋನ್ ಕಾಲ್ ಬರ್ಸುತ್ತೆ. ಕೆಲವೆಲ್ಲ ನಾನು ಹೇಳಲ್ಲ, ಇವೆಲ್ಲ ಇಮಿಡಿಯೇಟ್ ಆಗಿ ಗೊತ್ತಾಗತ್ತಲ್ಲ ನನಗೆ. ಭಾಳ ಜನ ಫೋನ್ ಮಾಡ್ತಾರೆ, ಕಟ್ಟಕ್ಕೆ ಫೋನ್ ಮಾಡ್ತಾರೆ, ಹೋರಾಟಕ್ಕೆ ಫೋನ್ ಮಾಡ್ತಾರೆ, ಇನ್ನೇನಕ್ಕೋ ಫೋನ್ ಮಾಡ್ತಾರೆ. ಇಟ್ ಇಸ್ ಇನ್ ಪಬ್ಲಿಕ್. ಹಾಗೆ ಅನ್ಕೊಂಡಿರ್ಬೇಕು ಫೋನ್. ನಾನು ಯಾಕೆ ಫೋನ್ ಮಾಡಿದೆ ಅಂತ ಕೇಳೋದು ಬಂತಲ್ಲ ಫೋನು. ಬಂದ ತಕ್ಷಣ ನಾನು ಏನು ಮಾಡಬೇಕು? ಅದನ್ನ ಇಟ್ಕೊಂಡು ನನಗೆ ಸಿಕ್ತು ನಾನು ಬಿಡ್ತೀನಿ, ಪ್ರೆಸ್ಗೆ ಬರ್ತೀನಿ ಅಲ್ಲ. ಇಟ್ ಹ್ಯಾಸ್ ಟು ಗೋ ಟು ದ ಆಫೀಸರ್ ಅಷ್ಟೇ. ಹೇಳಿ ಸರ್. SIT ಮುಂದೆ ಅಲ್ಲ, ಕೋರ್ಟ್ನಲ್ಲಿ. ಅದೇ ಏನಂತ ಹೇಳಿದ್ದಾರೆ? ಅದನ್ನೆಲ್ಲ ನಾನು ನಿಮ್ಗೆ ಹೇಳಿದ್ದು. ಅಲ್ಲ, ಮುದ್ದು ನೀವು ಸೇರ್ಕೊಂಡಿದ್ರೆ ನನಗೆ ಗೊತ್ತಿಲ್ಲ. ನಾನು ನಿಮ್ಗೆ ಏನು ಹೇಳಿದೆ? ಅದೇ ಅವನು ಹೇಳಿದಾನಲ್ವಾ, ಅವನು ಹಿಂಗೆ ಹೇಳಿದ ಅಂತ ಹೇಳಿದಾನಲ್ಲ. ನಾನು ಹೌದು ಅವನ ಜೊತೆ ಮಾತಾಡಿದ್ರೆ ಏನು ಹೇಳಿದೆ ಅಂತ ನಿಮ್ಗೆ ಹೇಳಿದ್ದೀನಿ ನಾನು. ಹೌದಪ್ಪ, ಊರೇ ಕೊಂಡಾಡೋಣ, ಅವನ್ನೇ ಊರೇ ಕೊಂಡಾಡುತ್ತೆ, ನಾನೇ ಬಂದು ಅಪ್ಕೊಳ್ತೀನಿ ಅಂತ ಹೇಳಿದ್ದು ನಿಜ ಅಂತ ಹೇಳಿದ್ದೀನಿ. ನೀವು ಇದನ್ನು ಕೇಳ್ಕೊಳ್ಳಿ, ಅದನ್ನು ಕೇಳ್ಕೊಳ್ಳಿ. ನಾಳೆ SIT ಅವ್ರು ಬದಲಿತಾರೆ, ಅವಾಗ ನಿಜ ಹೊರಗಡೆ ಬರುತ್ತೆ. ಅಲ್ಲ ಅವನಿಗೆ ಒಂದು ನಿಮಿಷ, ಯಾವ ಕಾಂಟೆಕ್ಸ್ನಲ್ಲಿ ಹೇಳಿದೆ? ನನಗೆ ಹೆದರಿಕೆ ಆಗ್ತಿದೆ ಸರ್. ಸತ್ಯ ಹೇಳಿದ್ರೆ ಏನೂ ಆಗಲ್ವಾ ಸರ್ ಅಂದಾಗ, ಸತ್ಯ ಹೇಳಿದ್ರೆ ಊರೇ ಕೊಂಡಾಡುತ್ತೆ ಕಣ, ಕಾಯ್ತಾ ಇದಾರೆ, ನಾನೇ ಬಂದು ನಿನ್ನ ಅಪ್ಕೊಳ್ತೀನಿ ಕಣ, ಮೊದಲು ಹೋಗಿ ಹೇಳು ಅದು ಸತ್ಯ ಅಂತ ಗೊತ್ತಾಗ್ಲಿ ಅಂತ. ಇದ್ರಲ್ಲಿ ಧರ್ಮಸ್ಥಳ ಎಲ್ಲಿಂದ ಬಂತು? ಇಲ್ಲ, ಆದ್ರೆ ಹೋಗಿ ಹೇಳು ಅದು ಸತ್ಯ. ಆದ್ರೆ ಈಗಲೇ ಬಾ, ನೀನು ಹೇಳಿದ್ದೆ ಸತ್ಯ, ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ ನಾನು. ಹೋಗಿ ಹೇಳು. ಹೌದು ಅಲ್ರಿ, ಯಾರು ಕೊಲೆ ಮಾಡಿದ್ರೆ ಗೊತ್ತಾದ ನಾವು ಸಂತೋಷ ಆಗಲ್ವನ್ರಿ? ಕೊನೆಗೂ ಸಿಕ್ಕರಲ್ಲ ಕಳ್ಳರು ಅಂತ ಏನೋ. ಅಲ್ಲ ಹಲೋ 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 ನನ್ನ ಇಂಟೆನ್ಷನ್ನು ಅಬ್ಬಾ ಕೊನೆಗೂ ಕೊಲೆಗಾರ ಸಿಕ್ತಾನ. ಹೌದು, ಅವನು ಹೇಳಿದ್ ನಿಜ ಆಗಿದ್ದು. ಕೊಲೆಗಾರ ಸಿಕ್ಬಿಟ್ಟಿದ್ರೆ ಸಂತೋಷ ಅಲ್ವೇನ್ರಿ? ಅದು ಹಬ್ಬ, ದೊಡ್ಡ ರಿಲೀಫು ಅಂತ ನೀವ್ ಅನ್ಕೊಳ್ತಿದ್ದೀರಿ. ಓಹೋ, ನೀವೇನ ಅವಾಗಿಂದ ಹಿಂಗೆಲ್ಲ ಹಿಂಗೆ. ನಾನು ಹೇಳಿದ್ದು ಉತ್ತರ ಇಷ್ಟೇ. ಅದರೊಳಗೆ ಆ ಥರ ಇಂಟೆನ್ಷನ್ ಇಲ್ಲ, ನಿಮಗೆ ಯಾಕೆ ಸಂತೋಷವಾಗುತ್ತದೆ, ಮುತ್ತನ್ನು ಕೊಟ್ಟಿರಾ? ಸರಿ, ಗೊತ್ತಾಯ್ತದೆ ಸ್ವಾಮಿ, ಜನ ಕೇಳಿಸ್ಕೊಳ್ತಿದ್ದಾರೆ. ಹೇಳಿ ನೆಕ್ಸ್ಟ್. ಏನ್ರಿ? ಹೌದು ಇದೆ, ಹೌದು, ಅವರ ಬಗ್ಗೆಲ್ಲ ಅನುಮಾನಗಳಿವೆ. ಹೌದಂತೆ. ಹಾ, ಏನಿಲ್ಲ, ಅದೇ ಫೋನ್ ಕಾಲ್ ಹೇಳಿದೆ. ಅವ್ರನ್ನ ನೋಡಿಲ್ಲ ನಾನು. ಅಲ್ಲ, ಅವರು ಹೋರಾಟ ಮಾಡ್ತಿದ್ರಲ್ವಾ, ಹೋರಾಟ ಮಾಡ್ತಿದ್ದಾರೆ, ಪ್ರಶ್ನೆ ಕೇಳ್ತಿದ್ದಾರೆ, ನಾವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಲ್ರಿ. ಅದನ್ನೇ ಮತ್ತೆ ಹೇಳ್ತಾ ಇದ್ದೀನಿ, ಉತ್ತರ ಕೊಡ್ಬೇಕಾದ್ರೆ ಮಧ್ಯದಲ್ಲಿ ನಿಮಗೆ ಬೇಕಾದ್ರೆ ತಿರುಗಿಸ್ಬೇಡ. ಇಲ್ಲ, ನಾವು ಎಲ್ಲವನ್ನೂ ನೋಡ್ತಾ ಇದ್ದೀವಿ. ಮಟ್ಟಣ್ಣವರು, ಅಸಾಮಿಯರು ಏನೋ ವಿಡಿಯೋ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೀವಿ. ನಮಗೆ ಪರಿಚಯ ಇಲ್ಲ, ಆಗ್ತಾ ಇದೆ. ಅವರೇ ಫೋನ್ ಮಾಡಿದ್ದು ಅಂತ ಹೇಳಿದ್ವಿ. ಅದನ್ನ ಕರ್ಕೊಂಡು SIT ಹೇಳಿದ್ರು, ನೋಡಿ ಇವ್ರನ್ನ ಕರೆಸಿ ಇವ್ರಿಗೆ ಫೋನ್ ಮಾಡಿಸೋರು ಇದು ಮಾಡಿ ಅಷ್ಟೇ, ಮುಗೀತು. ನನಗೇನು ಗೊತ್ತು? ಹೌದು,
ಇದು ಈಗ ಬಂದಿದೆ, ಈಗ ಚಾರ್ಜ್ ಶೀಟ್ ನಲ್ಲಿ ಇದೆ ಅಂತಿದ್ದಾರೆ. ಅಲ್ಲ ಇದು ಅವಾಗಲ್ಲ, ನಮ್ಗೆ ಯಾಕೆ ಇರುತ್ತೆ ಅವಾಗ? ಈಗ ತಾನೇ ಬಂದಿರೋದು ಅದು. ಅಲ್ರಿ ನಮ್ಗೇನ್ರಿ ಗೊತ್ತು? ನಿಮ್ಮ ವಲಯಗಳಲ್ಲಿ ಗೊತ್ತಿತ್ತ? ಯಾವ ವಲಯ? ಯಾವ ವಲಯ? ಯಾರು? ಅದು ವಲಯ ಅಲ್ಲ ಸ್ವಾಮಿ, ಅಲ್ಲ. ಅಯ್ಯೋ ಚೆನ್ನಾಗಿ ಕೇಳ್ತೀರಿ ಪ್ರಶ್ನೆ. ನಮಗೆ ಗೊತ್ತಿಲ್ಲ ಇವಾಗ ಅದು. ನೋಡಿ ಒಂದ್ ನಿಮಿಷ, ಇವಾಗ ಚಾರ್ಜ್ ಶೀಟ್ ನಲ್ಲಿ ಏನೋ ಇದೆ, ಅದು ಕೋರ್ಟ್ ನಲ್ಲಿ ಇದೆ ಹೇಳ್ತಾರೆ. ಬಿಡಲ್ಲ ಯಾರನ್ನೂ ಅವರು, ಕೋರ್ಟ್ ಯಾರನ್ನೂ ಬಿಡಲ್ಲ. ಅಂತ ಹೇಳಿ ಯಾಕಾಗಿಲ್ಲ ಅದನ್ನ ಕೋರ್ಟ್ ಹೇಳ್ಬೇಕು. ನಾವು ಪ್ರಶ್ನೆ ಮಾಡ್ಬೇಕು. ನಾವೇನ್ ಮಾಡ್ಬೇಕು? ಕಾನ್ಸ್ಪಿರಸಿ ಆಂಗಲ್ ಇದೆ, ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ? ಯಾಕಂದ್ರೆ ಅಲ್ಲ, ಒಂದ್ ನಿಮಿಷ, ಕೊಲೆಗಳು ನಡೆದಿರೋದು ನಿಜ, ಕೊಲೆಗಾರರೆಲ್ಲೋ ಇದ್ದಾರೆ. ಇದು ಎರಡರ ಜೊತೆ ಒಂದು ವೇಳೆ ಯಾರಾದರೂ ಧರ್ಮಸ್ಥಳಕ್ಕೆ ಧಕ್ಕೆ ತರಬೇಕು ಅಂತಾನೆ ಕಾನ್ಸ್ಪಿರೇಷನ್ ಮಾಡಿದ್ರೆ ಅದು ಇನ್ನೊಂದು ಕ್ರೈಮ್. ಇಟ್ ಇಸ್ ಅ ವೆರಿ ಬಿಗ್ ಕ್ರೈಮ್. ಇಟ್ ಇಸ್ ಅ ಬಿಗ್ ಕ್ರೈಮ್. ಅವ್ರ ಪರ್ಸನಲ್ ಅಜೆಂಡಾ ಅಲ್ವೋ, ಇಟ್ ಈಸ್ ಹರ್ಟಿಂಗ್ ದ ಸೆಂಟಿಮೆಂಟ್ಸ್ ಆಫ್ ದ ಪೀಪಲ್. ಇಟ್ ಇಸ್ ಅ ಬಿಗರ್ ಕ್ರೈಮ್. ಆ ಕಾನ್ಸ್ಪಿರಸಿ ಇದೆ ಅನ್ನೋದಾದ್ರೆ SIT ರಿಪೋರ್ಟ್ ಕೊಟ್ಟಿದ್ರೆ ಯಾಕೆ ಆಕ್ಷನ್ ತಗೊಳ್ತಿಲ್ಲ? ಕಾರಣ ಇರಬೇಕು. ಆಗ್ಲಿ, ಅದು ಆಗ್ಬೇಕು, ಕೊಲೆಗಾರರನ್ನು ಕಂಡುಹಿಡಿಬೇಕು ಅಲ್ವಾ? ಆಗ್ಬೇಕದು. ಒಂದು ವೇಳೆ ಅದೇ ಹೇಳಿದ್ನಲ್ಲ, ಇವ್ರು ಕೇಳಿದ್ರಲ್ಲ ಬಿಡದಿಗೆ ಹೋಗ್ತೀರಾ ಅಂತ. ನಾವು ಜಾಗರೂಕವಾಗಿರೋದಂಗೆ ಮಾಡ್ದಂಗೆ ಮಾಡ್ತಾರೆ, ತಕ್ಕಂಗೆ ಮಾಡ್ಕೊಂಡ್ಬಿಡ್ತಾರೆ, ನಮ್ಮನ್ನು ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಅದು ಇವತ್ತೇ ಹೇಳ್ಬೇಕು. ಅದಕ್ಕೆ ಮುಂಚೆ ನನಗೆ ಗೊತ್ತಿಲ್ಲ, ಮೀಡಿಯಾಕ್ಕೆ ಬಂದ್ಮೇಲೆ ಬರ್ತಾ ಇರೋದು ನಾನು. ಪ್ರಕಾಶ್ ರೈ ಹೆಸರು. ಅದು 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 ವಿ ಹ್ಯಾವ್ ಟು ವೇಟ್ ಟಿಲ್ ದ ಕೋರ್ಟ್ ಅಂಡ್ ದ SIT ಡಿಸೈಡ್ಸ್. ಹೌದು, ಅದಕ್ಕೆ ವೇಟ್ ಮಾಡ್ಬೇಕಾ ಬೇಡ? ಅದೇ ಅದಕ್ಕೆ ವೇಟ್ ಮಾಡ್ತಾ ಇದೀವಿ. ಈವನ್ ನಾವು ಡೋಂಟ್ ಟೇಕ್ ಡಿಸಿಷನ್. ನೋಡಿ ಒಂದ್ ನಿಮಿಷ ಹೇಳ್ತಾ ಇದ್ದೀನಿ, ನಮಗೆ ಬಂದಿರೋದು ಮಾಹಿತಿ ಚಾರ್ಜ್ ಶೀಟ್ ಹಾಕಿದೆ ಅಂತ. ಅವ್ರು ಇನ್ನೂ ಆಕ್ಷನ್ ತಗೊಳ್ತಾ ಇಲ್ಲ ಅಂದ್ರೆ ಏನು ಕಾರಣ ಇರಬೇಕು. ವೇಟ್ ಪ್ಲೀಸ್, ವಿ ಶುಡ್ ಹ್ಯಾವ್ ಪೇಷನ್ಸ್ ಬಿಕಾಸ್ ಇಟ್ ಇಸ್ ಅ ವೆರಿ ಗುಡ್ SIT, ಅ ವೆರಿ ಗುಡ್ ಆಫೀಸರ್, ವೆರಿ ಗುಡ್ ಆಫೀಸರ್. ಯಾರಿಗೂ ಬಗ್ಗದ ಆಫೀಸರ್ ಮೊಹಾಂತಿ ಅವರು. ಯಾವ ಪ್ರೆಷರ್ಗೂ ಬಗ್ಗದೇ ಇರೋರು ಅವರು. ದೇರ್ ಮಸ್ಟ್ ಬಿ ಸಮಥಿಂಗ್. ಬಿಕಾಸ್ ವುಮೆನ್ಸ್ ಕಮಿಷನ್ಗೆ ರಿಪೋರ್ಟ್ ಕೊಟ್ಟಿದ್ದಾರೆ, ಬಂಡ್ಲೇಗುಡ್ಡ ರಿಪೋರ್ಟ್ ಕೊಟ್ಟಿದ್ದಾರೆ, ಚಾರ್ಜ್ ಶೀಟ್ ಹಾಕಿದ್ದಾರೆ, ಎಲ್ಲ ಮಾಡಿದ್ದಾರೆ ನೋಡಿ ಅವರು. ಇವಾಗ ಅದನ್ನ ತರ ಮಾತಾಡಿದ್ ನಾನೀಗ. ಅಲ್ರಿ, ಚಿನ್ನಯ್ಯನ್ನ ಅರೆಸ್ಟ್ ಮಾಡಿದ್ದಾರೆ. ಯಾಕೆ ಅಂದ್ರೆ ಅವನು ಇಷ್ಟು ಹಣ ವೇಸ್ಟ್ ಮಾಡಿದ್ದಾನೆ, ಪೊಲೀಸರು ಟೈಮ್ ವೇಸ್ಟ್ ಮಾಡಿದ. ಅದಕ್ಕಿಂತ ಹೆಚ್ಚು ಒಂದು ನಂಬಿಕೆ ಹುಟ್ಟಿಸ್ಬಿಟ್ಟವ ಜನರಿಗೆ. ಅಪ್ಪ ಇದು ಕೊನೆ ಕಾಣುತ್ತೆ, ಆ ಮಂಜುನಾಥ ಸ್ವಾಮಿಯ ಇದಕ್ಕೆ ಹೆಸರು ತಪ್ಪುತ್ತೆ, ಇವ್ರಿಗೆ ನ್ಯಾಯ ಸಿಗುತ್ತೆ ಅಂತ. ಹೆಂಗೆ ಎಷ್ಟು ಚಾನೆಲ್ಗಳು ಜನ ಪಾಪ ಎಲ್ಲ ಬಿಟ್ಟು ನೋಡ್ತಾ ಇದ್ರು. ಅದೆಲ್ಲ ಮೋಸ ತಾನೇ ಅದು ಅಲ್ವಾ? ಸ್ಟ್ಯಾಂಡ್ ಬೈ ಆಗೋದ್ರಲ್ಲಿ ಅವನು ಬಿಗಿನಿಂಗ್ ನಲ್ಲಿ ಹೇಳಿದ್ನಲ್ಲ, ತಗೊಂಡೋಗಿ ಕೊಟ್ಬಿಟ್ಟೆ. ಆಮೇಲೆ ಅವರೇ ಹೇಳಿದ್ರು ಅವ್ನು ಚೇಂಜ್ ಆಗಿದ್ದಾನೆ ಅಂತ. ಅವನ ಕಳ್ಳ ಇನ್ನು ಅವ್ನು ನಂಬಂಗಿಲ್ಲ. ಏನು ಹೋದ್ರೆ ಯಾವ ಸದ್ಯ ಡೇಟ್ ಇಲ್ಲ. ನಿಮಗಿರೋ ಮಾಹಿತಿನ ಕೊಡಿ, ಆ ಮಾಹಿತಿ ಡಾಕ್ಯುಮೆಂಟ್ಸ್. ನನಗೆ ಗೊತ್ತಿಲ್ಲ, ನನಗೆ ನೆನಪಿದೆ. ನನಗೆ ಆದರೆ ನಾನು SIT ಹತ್ರ ಹೆಂಗೆ ಹೋಗ್ಬೇಕು? ಮೊಹಾಂತಿ ಅವರಿದ್ರು ಹೇಳಿದ್ದೀನಿ, ನೀವು ಹೇಳೋ 14 ಮಾಹಿತಿ ಇದೆಯಲ್ಲ, ನಾನು ಹೇಳ್ತಿದ್ದೀನಿ ನಿಮ್ಮ ಮಾಹಿತಿ ತಪ್ಪಾಗಿದೆ, ಅದನ್ನು ತಪ್ಪು ಅಂತ ನೀವು ಪ್ರೂವ್ ಮಾಡಿಬಿಡಿ. ನಿಮಗೆ ಆ ಡೇಟು ನೋಡಿ, ಅವನು ಮಾತಾಡಿದ್ದು ನಿಜ, ನಾನು ಮೊಹಾಂತಿ ಹೇಳಿದ್ದು ನಿಜ ಇಮಿಡಿಯೇಟ್ ಆಗಿ ಅಂತ ನಾನು ನಿಮ್ಗೆ ಹೇಳಿದ್ದೀನಿ.
ಇಲ್ಲ ಇಷ್ಟಾಯ್ತು ಅಷ್ಟಾಯ್ತು ಮಾರನೇ ದಿನ ನನಗಾಯ್ತು ನೋಡ್ರಿ, ಒಂದು ಬಂದ ತಕ್ಷಣ ಕೂತ್ಕೊ ಹೋಗ್ಬೇಡ್ರಿ ನೀವು. ನೋಡಿ ಮತ್ತೆ ಮತ್ತೆ ನೀವು ಒಂದು ಡೇಟ್ ಹೇಳಿ ಆ ಡೇಟ್ ನನ್ನ ಬಾಯಿಂದ ತೆಗಿಸ್ಬಿಡಿ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ನೋ 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 ಡೋಂಟ್ 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 ಡೂ ದಟ್ ಪ್ಲೀಸ್. ದಯವಿಟ್ಟು ಡೋಂಟ್ ಮಿಸ್ ಮಾಡ್ಬಿಡ್ತೀನಿ. ನೋ ನೋ ಸರ್, ನೋ ಸರ್, ನೋ ಸರ್. ನೀವು ಹೇಳಿದ ತಕ್ಷಣ ಮತ್ತೆ ಡೇಟ್ ಹೇಳ್ಬಿಡಿ. ಐ ಡೋಂಟ್ ನೋ ದಟ್ ಡೇಟ್. ನಾನು ಕ್ಲಿಯರ್ ಆಗಿ ಹೇಳಿದ್ದೀನಿ. ಚಿನ್ನಯ್ಯ ಫೋನ್ ಮಾಡ್ದ, ನಾನು ಮೋಹಂತಿಗೆ ಫೋನ್ ಮಾಡಿದೆ, ಕ್ಲಿಯರ್. 14 ಅವ್ರು 17. ಹಂಗಾರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಹೇಳ್ತಿದ್ದೀರಾ? ಅದನ್ನ ಬರೀರಿ. ಅದನ್ನ ನಿಮ್ಮ ಮಾಹಿತಿಯ ಪ್ರಕಾರ ಕೋರ್ಟ್ನಲ್ಲಿ ಹಾಕಿ ಪ್ರಕಾಶ್ ರೈ ಹೇಳ್ತಿರೋದು ಸುಳ್ಳು, ಅವ್ರು ಮೋಹಂತ್, ನೀವು ಇನ್ವೆಸ್ಟಿಗೇಟಿವ್ ಆಫೀಸರ್ ಬರೀರಿ. ಡೋಂಟ್ ಟ್ರೈ ಟು ಡೋಂಟ್ ಟ್ರೈ. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಐ ಹ್ಯಾವ್ ಆನ್ಸರ್ಡ್ ದಟ್. ನೆಕ್ಸ್ಟ್ ಕ್ವಶನ್ ಪ್ಲೀಸ್. ಲೆಟ್ ದ ಕೋರ್ಟ್ ಡಿಸೈಡ್. ಫಸ್ಟ್ ಯಾರು ಅಂತ ಹೇಳಿ ಮೊದಲು. ನಾವು ಆಗ್ರಿ. ಒಂದ್ ವೇಳೆ ಪಾಸಿಟಿವ್ ಆದ್ರೆ ಹೋರಾಟ ಬೇರೆ ತರ ಇರುತ್ತೆ, ಒಂಥರ ನೆಗೆಟಿವ್ ಆದ್ರೆ ಬೇರೆ ತರ ಇರುತ್ತೆ ಹೋರಾಟ. ಅಕಾರ್ಡಿಂಗ್ ಟು ದ ಜಡ್ಜ್ಮೆಂಟ್ ತಾನೇ ರೀ ಮಾಡ್ಬೇಕು. ನಾನು ಇಲ್ಲೇ ಇರ್ತೀನಿ ರೀ ದೇಶದಲ್ಲಿ, ಕೊನೆ ತನಕ ಇರ್ಲೇಬೇಕು. ನನ್ನ ಬದುಕೆ ಹಂಗೆ ದೇಶದಲ್ಲಿ. ಯಾಕೆ ಚೆನ್ನಾಗಿದ್ದೀರಿ ನೀವುಗಳೆಲ್ಲಾನು. ಯಾವ ವಲಯ ಹೋರಾಟದಲ್ಲ, ದೇಶದಲ್ಲ. ಸಾಕು. ಎನಿಥಿಂಗ್ ಎಲ್ಸ್ ರಿಗಾರ್ಡಿಂಗ್ ದಿಸ್? ಬೇರೆ ಏನಾದರೂ ಪ್ರಶ್ನೆಗಳಿದೆಯಾ? ಮುಗೀತು. ಇಲ್ಲ, ನೋಡೇ ಇಲ್ರಿ. ಇವತ್ತಿಂಗ ಭೇಟಿ ಆಗಿಲ್ರಿ. ಅದೇ ಗೊತ್ತಿಲ್ಲ ಅಂತಿದ್ದೀನಲ್ರಿ. ಎಲ್ಲರೂ ಕಾಲ್ ಮಾಡ್ತಾರೆ, ಅವರು ಕಾಲ್ ಮಾಡಿದ್ದಾರೆ, ಬಿಡಿ. ಲಾಟ್ ಆಫ್ ಪೀಪಲ್ ಕಾಲ್ ಮೀ. I will pick up the call. Okay. ಅಲ್ಲಲ್ಲ ರೀ, ಅಲ್ಲ ಮತ್ತೆ ಕೊಳ ಹಲೋ. ನೇರ ಪ್ರಶ್ನೆ ಅವನು ಕೇಳ್ದ, ನಾನು ಪೊಲೀಸ್ಗೆ ಹೋಗಿ ಹೇಳ್ಬೋದಾ? ದಯವಿಟ್ಟು ಹೇಳು. ನನಗೆ ಹೇಳ್ಬೇಡ, ನೀನು ನನಗೆ ಹೇಳ್ಬೇಡ. ಬೇಕಾದ್ರೆ ನಾನು ಪೊಲೀಸ್ ಆಫೀಸರ್ ಅಲ್ಲ. ನೀನು ಹೋಗಿ ಹೇಳು. ಹೌದು, ಊರು ಕೊಂಡಾಡುವ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಅರ್ಥ ಏನಂದ್ರೆ, ನಾವು ಇಷ್ಟು ದಿನ ಸೌಜನ್ಯನಿಗೆ ಅನ್ಯಾಯ ಆಗ್ತದೆ ತಕ್ಷಣ ಒಬ್ಬನ ಯಾರೋ ಬರ್ತಾನೆ. ಅದು ನಿಜ ಆದ್ರೆ ನಮ್ಗೂ ರಿಲೀಫ್ ಅಲ್ವೇನ್ರಿ? ಕೊಲೆಗಾರ ಯಾರು ಅಂತ ಗೊತ್ತಾಗತ್ತಲ್ರಿ? ಅಂದ್ರೆ ನೀವು ಸಂತೋಷ ಆಗಲ್ವಾ ಯಾರು ಕಂಡ್ರೆ ಸಿಕ್ಕರೆ? ಮಾತೆಲ್ಲ ತಿಳಿಸ್ಕೋಬೇಡಿ ಸುಮ್ಮನೆ. ಎನಿಬಡಿ ಎಲ್ಸ್? ನನಗೆ ಗೊತ್ತಿಲ್ಲ ಸರ್ 200 ಕೋಟಿ. ನೆಕ್ಸ್ಟ್ ಟೈಮ್ ಏನಾದ್ರೆ 400-500 ಕೋಟ್ಸ್ ಮಾಡೋಣ. ಅವನು ಹೇಳಿದಾನೆ, ಅವನೇ ಇಷ್ಟೊಂದು ಹಣ ಇತ್ತು ಅಂತ ಅವನೇ ಹೇಳಿದ್ದ. ಅದು 200 ಕೋಟಿ ರೂಪಾಯಿ ಅವನು ಯಾರು ಹೇಳಿರ್ತಾರೋ ಯಾರಿಗೂ ಗೊತ್ತು. ಐ ಥಿಂಕ್ ವಿ ಹ್ಯಾವ್ ಫಿನಿಶ್ಡ್. ಐ ಥಿಂಕ್ ಐ ಹ್ಯಾವ್ ಕ್ಲಿಯರ್. ಎನಿ ಮೋರ್ ಕ್ಲಾರಿಫಿಕೇಶನ್ಸ್? ನೋ, ಈ ಮಾತಾಡೋದಕ್ಕೆ ಗೊತ್ತಿಲ್ಲ. ಎನಿಥಿಂಗ್ ಎಲ್ಸ್? ದಟ್ಸ್ ಇಟ್. ಥ್ಯಾಂಕ್ ಯು ಫಾರ್ ದ ಪ್ರೆಸ್ ಮೀಟ್.